ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಗಳು ಹುಣಸೂರು ಪಟ್ಟಣದ ಶಾಸ್ತ್ರಿ PU ಕಾಲೇಜಿನ ಒಟ್ಟು 13 ಜನ ವಿದ್ಯಾರ್ಥಿಗಳು. ಇವರೆಲ್ಲರೂ ವಿವಿಧ ಅಥ್ಲೆಟಿಕ್ ಕ್ರೀಡೆಗಳನ್ನು ಅಭ್ಯಸಿಸಿ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಾ ಬಂದಿದ್ದಾರೆ. ಇವರು ಶಿಕ್ಷಣ ಇಲಾಖೆ ನಡೆಸಿದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟ, ರಾಜ್ಯ ಮಟ್ಟದ ಕ್ರೀಡಾಕೂಟ, ನಂತರ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲೂ ಸ್ಪರ್ಧಿಸಿ ವಿಜೇತರಾಗಿ ಬಹುಮಾನ ಹಾಗೂ ಪದಕಗಳಿಗೆ ಭಾಜನರಾಗಿದ್ದಾರೆ. ಮತ್ತೊಂದು ವಿಶೇಷವೆಂದರೆ, ಮುಂದೆ ಜಾರ್ಖಂಡ್ ರಾಜ್ಯದ ರಾಂಚಿಯಲ್ಲಿ ನಡೆಯಲಿರುವ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟಕ್ಕೆ ಈ ಕಾಲೇಜಿನ ಎಲ್ಲ 13 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗುವ ಮೂಲಕ ತಮ್ಮ ಕಾಲೇಜಿಗೆ ಕೀರ್ತಿ ತಂದಿರುವ ಹುಣಸೂರು ಪಟ್ಟಣದ ಶಾಸ್ತ್ರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಕ್ರೀಡಾ ಯಶಸ್ಸಿನ ಕುರಿತು ಹಾಗೆಯೇ ಮುಂದಿನ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ತಮ್ಮೆಲ್ಲರಿಗೂ ಅಭಿನಂದನೆಗಳು. ತಮ್ಮ ಕಾಲೇಜಿನ ಒಟ್ಟು 13 ಜನ ವಿದ್ಯಾರ್ಥಿಗಳು ಕೂಡ ಮುಂದೆ ನಡೆಯಲಿರುವಂತಹ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟಕ್ಕೆ ಒಂದೇ ಕಾಲೇಜಿನಿಂದ ಎಲ್ಲ ವಿದ್ಯಾರ್ಥಿಗಳು ಆಯ್ಕೆಯಾಗಿರುವಂಥದ್ದು ತಮ್ಮ ಕಾಲೇಜಿಗೆ ಒಂದು ಹೆಮ್ಮೆಯ ವಿಚಾರ. ಹಾಗೆಯೇ ತಾವು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ತುಂಬ ಖುಷಿಯ ವಿಚಾರ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ, ತಮಗೆಲ್ಲ ಹೇಗೆ ಅನಿಸ್ತಾ ಇದೆ ಈ ಒಟ್ಟು 13 ಜನ ವಿದ್ಯಾರ್ಥಿಗಳು ಒಂದೇ ಕಾಲೇಜಿನಿಂದ ಈ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವಂಥದ್ದು? ತಮ್ಮ ಖುಷಿಯನ್ನು ಹಂಚ್ಕೊಳ್ಳಿ. ಸರ್, ತುಂಬ ಖುಷಿ ಆಗ್ತಿದೆ. ತುಂಬ ವರ್ಷಗಳ ಕನಸು ಇದು. ತುಂಬ ಜನದ ಕನಸಿರುತ್ತೆ ನಾವು STF ಆಡಬೇಕು ಅಂತ. ಆ ಕನಸು ನಮಗೆ ನೆರವೇರ್ತಾ ಇದೆ. ನಮ್ಮ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ನಮ್ಮ ಸರ್ರು ತುಂಬ ಕಷ್ಟಪಟ್ಟಿದ್ದಾರೆ, ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಬೆಳಗ್ಗೆ ಸಂಜೆ ಅಂತ ಪ್ರಾಕ್ಟೀಸು ಅದೇ ಥರ ಮಾಡಿದ್ದೀವಿ, ಅದೇ ಥರ ಭಾಗವಹಿಸಿ ಗೆದ್ದಿದ್ದೀವಿ ಎಲ್ಲ ಕಡೆ. ತುಂಬ ಖುಷಿ ಆಗ್ತಿದೆ ಸರ್. ಹಾಗೆ ನಮ್ಮ ಸರ್ರು ರಜಾ ಅನ್ನೋದು ನೋಡಿದೇನೆ ಶನಿವಾರ ಭಾನುವಾರ ಆಗ್ಬೋದು, ಅದು ಬಿಟ್ಟು ಬೆಳಗ್ಗೆ 6 ಗಂಟೆಗೂ ಕರಿತಿದ್ರು, ಬನ್ನಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ ಅಂತ. ನಾವು ಹೋಯ್ತಿದ್ದೋ. ಹಂಗೆ ಇಷ್ಟೆಲ್ಲ ಕಷ್ಟಪಟ್ಟು ಈಗ STF ಕರ್ಕೋಗ್ತಿದ್ದಾರೆ ಅಂದರೆ ನಮಗೂ ಖುಷಿ ಇದೆ. ಈಗ ಅವ್ರಿಗೂ ಕನಸಿರುತ್ತೆ ನಮ್ಮ ಮಕ್ಕಳನ್ನ STF ಆಡಿಸ್ಬೇಕು. ಅವರು ಬೆಳಗ್ಗೆಯಿಂದ ಸಂಜೆ ಗಂಟ ನಮ್ಮ ಜೊತೆನೇ ಇದ್ದು ಭಾನುವಾರ ಆದರೂ ಬೆಳಗ್ಗೆ ಕರೆಸಿ ಮಧ್ಯಾಹ್ನ ಕಂಡ ಪ್ರಾಕ್ಟೀಸ್ ಮಾಡಿಸಿ ಕಳಿಸ್ತಿದ್ರು. ಆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ, ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಹಂಗೆ ನಾನು ಅಷ್ಟೇ ಸರ್. ಇದು 9th ನಾನು ಅಥ್ಲೆಟಿಕ್ಸ್ ತುಂಬ ಇಷ್ಟ ಆಗಿತ್ತು ಸರ್. 9th ಒಂದು ಸೈತಿ ನಾನು ಸ್ಟೇಟ್ಗೆ ಹೋಗಿದ್ದೀನಿ ಅಷ್ಟೇ ಸರ್. STF ಒಂದು ಸೈತಿನೂ ಆಡಿತಿಲ್ಲ ಸರ್. ನನಗೆ ಪರಿಚಯ ಆಗಿದ್ರು, ನಮ್ಮ ಕಾಲೇಜಿಗೆ ಬಾ ನಿನ್ನ STF ಆಡಿಸ್ತೀನಿ ಅಂತ ನಮ್ಮ ಸರ್ ಹೇಳಿದರು. ಅದೇ ಥರ ನಾನು ಸರ್ ನಂಬ್ಕೊಂಡು ಹೋದೆ ಸರ್. ಅದೇ ಥರ ಒಂದಿನ ಬಿಡದೆ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟು ನಮಗೆ STF ಆಡುವಂತೆ ಸರ್ ಇದು ಮಾಡೋರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಅವರು ನಮ್ಮನ್ನು ಓದಿಸಿ ತುಂಬ ಕಷ್ಟಪಡ್ತಾರೆ. ಅವ್ರು ಕಷ್ಟಪಡೋದಕ್ಕೆ ನಾವು ಗೆದ್ದು ಬಂದಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಯ್ತದೆ, ಅದಕ್ಕೆ ಅದೇ ಥರ ನಮಗೂ ತುಂಬ ಸಂತೋಷ ಆಯ್ತದೆ. ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಒಂದೇ ಕಾಲೇಜಿಂದ ಇಷ್ಟು ಜನ ನಮ್ಮ ಕ್ವಾಲಿಫೈ ಆಗಿದ್ದೀವಿ ಅಂದರೆ ತುಂಬ ಸಂತೋಷ. ಎಲ್ಲ ಒಟ್ಟಿಗೆ ಹೋಗ್ತೀವಲ್ಲ, ತುಂಬ ಸಂತೋಷ ಇದೆ ಸರ್. ಈಗ ಒಂದೇ ಕಾಲೇಜಿನ 13 ಜನ ವಿದ್ಯಾರ್ಥಿಗಳು ಈ ಗೇಮ್ಸ್ ಫೆಡರೇಷನ್ ಆಡೋಕ್ಕೆ ಹೋಗ್ತಾ ಇದರಿಂದ ತಮ್ಮ ಕಾಲೇಜಿನವರ ಸಹಕಾರ ಆಗಿರ್ಬೋದು, ಅವರು ಯಾವ ರೀತಿ ಎಲ್ಲ ಖುಷಿಯನ್ನು ಪಟ್ಟರು ತಾವು ಈ ಕ್ರೀಡಾಕೂಟಕ್ಕೆ ಆಯ್ಕೆ ಆಗಿರೋದು ನೋಡಿ? ಸರ್, ಇದೇ ಹೇಳ್ಬೇಕಂದ್ರೆ ನಮ್ಮ ಕಾಲೇಜವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಕಾರ್ತಿಕ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಮಧ್ಯಾಹ್ನಕ್ಕೆ ಪ್ರಾಕ್ಟೀಸ್ ಕಳಿಸ್ಕೊಡೋದಲ್ಲಿ ಎಲ್ಲ ಅಡೆತಡೆ ಇಲ್ದೇ ಕಳಿಸ್ಕೊಟ್ಟಿರ್ತಾರೆ. ನಮ್ಮ ಸೆಕ್ರೆಟರಿ ರಾಧಾಕೃಷ್ಣ, ಪ್ರಿನ್ಸಿಪಲ್, MLR ಸರ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಖುಷಿಯಾಗುತ್ತೆ. ಎಲ್ಲ ಕಾಲೇಜ್ ಕಡೆಯಿಂದ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತು ಕಾರ್ತಿಕ್ ಸರ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳಬೇಕು. ಸ್ಕೂಲ್ ಲೆಕ್ಚರರ್ಸ್ ಆಗಲಿ, ಟೀಚರ್ಸ್ ಆಗಲಿ, ಸೆಕ್ರೆಟ್ರಿ, ಪ್ರಿನ್ಸಿಪಲ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬ. ಅದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟೀಸ್ ಕೊಟ್ಟಿರೋ ಕಾರ್ತಿಕ್ ಸರ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಏನೇ ತೊಂದರೆ ಆದ್ರೂ ಎಲ್ಲನೂ ಫೇಸ್ ಮಾಡಿ ಅದನ್ನು ಮುಂದೆ ಇದು ಮಾಡಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬೆಳಗ್ಗೆ ಸಂಜೆ ಮಧ್ಯಾಹ್ನ ಯಾವುದೇ ಹಬ್ಬ ಆಗಿದ್ರೂ ಸಪೋರ್ಟ್ ಮಾಡಿದ್ದಾರೆ. ಧನ್ಯವಾದಗಳು ಹೇಳ್ತೇನೆ.
ಈಗ ತಾವೆಲ್ಲರೂ ಈ ರೀತಿಯ ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ತೊಡಗಿಸ್ಕೊಂಡು ವಿವಿಧ ಹಂತಗಳಲ್ಲಿ ತಾವು ಗೆದ್ದು ಬಂದಿದ್ದೀರಲ್ಲ, ತಮಗೆ ಈ ಅಥ್ಲೆಟಿಕ್ ಕ್ರೀಡೆಗಳ ಮೇಲೆ ಆಸಕ್ತಿ ಹೇಗೆ ಮೂಡ್ತು, ಅಥವಾ ಬಾಲ್ಯದಿಂದಲೂ ಅಥವಾ ಕ್ರೀಡೆಗಳಲ್ಲಿ ತಾವು ಭಾಗವಹಿಸ್ತಾ ಬಂದಿದ್ದುಂಟಾ? ಅಥ್ಲೆಟಿಕ್ಸ್ ಅಂದರೆ ನಮ್ಗೇನು ಅಂತಲೇ ಗೊತ್ತಿರಲಿಲ್ಲ. ಕಾರ್ತಿಕ್ ಸರೇ ಬಾ ಮಾಡ್ತೀಯಾ, ನಿನ್ನಲ್ಲಿ ಆ ಎಬಿಲಿಟಿ ಐತೆ ನಿನಗೆ ಅಂತ ಹೇಳಿ ಕರೆಸಿ ಬಾ ಮಾಡು ಅಂತ ಕಾರ್ತಿಕ್ ಸರೇ ಸಪೋರ್ಟ್ ಮಾಡಿ. ಸರ್ ಅಂದರೆ ನಾನು ಪ್ರೈಮರಿ ಹೈಸ್ಕೂಲೆಲ್ಲ ಯಾವ ಸ್ಪೋರ್ಟ್ಸ್ಗೆ ಹೋಗ್ತಿರ್ಲಿಲ್ಲ. ಕಾಲೇಜ್ ಬಂದಾಗ ಕಬಡ್ಡಿಗೆ ಸೇರ್ಕೊಂಡಿದ್ದೆ. ಕಬಡ್ಡಿಲಿ ಏನಾಯಿತು ಅಂದರೆ ಮಾಮೂಲಿ ಸ್ಟೇಟ್ ಗಂಟ ಹೋಗಿ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು. ಸರ್ ನನ್ನ ಫಸ್ಟ್ ಇಯರ್ಲೇ ಕರೆದಿದ್ರು, ಬಾ ಅಥ್ಲೆಟಿಕ್ಸ್ ಬಾ, ನಾನು ನಿಮಗೆ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಅಷ್ಟು ಅಥ್ಲೆಟಿಕ್ಸ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಹೋಗ್ಲಿಲ್ಲ ನನಗೆ. ಆಗ ತಿರ್ಗಾ ಸೆಕೆಂಡ್ ಇಯರ್ ಕರೆದ್ರು, ಬಾ ಇಲ್ಲಿಗೆ ನೀನು ಈ ವರ್ಷ ನಿಂಗೆ ಮಾಡಿಸ್ತೀನಿ ಅಂತ ಕರೆದ್ರು. ಹಂಗೆ ಅಥ್ಲೆಟಿಕ್ಸ್ ಬಗ್ಗೆ ನಮಗೆಲ್ಲ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸೋದಾಗಲಿ, ನಿಂಗೆ ಇಂಥ ಇವೆಂಟೇ ನೀನು ಇಂಥ ಅದರಲ್ಲೇ ಹಿಂಗೆ ಮಾಡ್ತೀಯ ಅಂತ ಕರ್ಕೊಂಡೋಗಿ ಆ ಇವೆಂಟಲ್ಲೇ ಈ ಥರ ನಂಗೆ ಅಚೀವ್ ಮಾಡಿಸಿದ್ದಾರೆ. ತುಂಬ ಖುಷಿ ಐತೆ. ಲೆಕ್ಚರರ್ಸ್ ಆಗಿರ್ಬೋದು, ನಾವು ಇಷ್ಟು ಗಂಟೆಗೆ ಹೋಗ್ಬೇಕು ಅಂದರೆ ಅಷ್ಟು ಗಂಟೆಗೆ ಕಳಿಸ್ತಿದ್ರು. ನಮ್ಗಿಂತ ಹೆಚ್ಚಾಗಿ ಈಗ ಲೆಕ್ಚರರ್ಸು ಮತ್ತು ನಮ್ಮ ಪ್ರಿನ್ಸಿಪಲ್ ಅವ್ರಿಗೆ ಜಾಸ್ತಿ ಖುಷಿ ಐತೆ, ನಮ್ಮ ಮಕ್ಕಳು ಇಷ್ಟೆಲ್ಲ ಮಾಡ್ತವ್ರೆ ಅಂತ. ಸೊ ಹಂಗೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಸರ್ ನಂದೇನು ಹೇಳ್ಬೇಕಂದ್ರೆ, ನಾನು ಅಥ್ಲೆಟಿಕ್ಸ್ ಬಂದಿದ್ದು ಫಸ್ಟ್ ಇಯರಲ್ಲಿ 10th ಮತ್ತು 9th ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಬಟ್ ಅದರಲ್ಲಿ ಅಚೀವ್ ಮಾಡೋಕ್ಕೆ ಆಗಿರಲಿಲ್ಲ. ನಮ್ಮ ಸರ್ ತುಂಬ ಕರೆದ್ರು, ಬಾ ಅಥ್ಲೆಟಿಕ್ಸ್ಗೆ ನಿಂಗೆ ಅಚೀವ್ಮೆಂಟ್ ಮಾಡಿಸ್ತೀನಿ ಅಂತ. ಮನೇಲಿ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ. ಸರ್ ಮಾತು ಕೇಳ್ಕೊಂಡು ಬಂದೆ. ಹಾಗೆ ಸರ್ ನಮಗೆ ಸಪೋರ್ಟ್ ಮಾಡಿ ಪ್ರಾಕ್ಟೀಸ್ ಎಲ್ಲ ಕೊಟ್ಟು, ತುಂಬ ಟೈಮೇನು ಇರಲಿಲ್ಲ ನಮ್ಮ ಸರ್ ಹತ್ರ. ಇರೋ ಶಾರ್ಟ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿಸಿ ರೆಡಿ ಮಾಡಿಸಿ ನಮ್ಮ SJFI ಕಂಡ ಕರ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ತುಂಬ ಸಂತೋಷ. ಹಾಗೆ ನಮಗೆ ಪ್ರಾಕ್ಟೀಸ್ ಬೆಳಿಗ್ಗೆ ಏನೋ ಕರೀತಿದ್ರು, ಅವರು ಕೇರ್ನಗರಿಂದ ಬಂದ್ಬಿಟ್ಟು ನಮಗೆ ಇಲ್ಲಿ ಪ್ರಾಕ್ಟೀಸ್ ಕೊಡೋರು. ನಾವೆಲ್ಲ ಅಂದರೆ ಸ್ವಲ್ಪ ಜನ ಹುಣಸೂರು ಹತ್ರ ಇರೋರು, ಬಾಕಿ ಸ್ವಲ್ಪ ಜನ ದೂರ ಇರೋರು. ಅವರೆಲ್ಲರೂ ಬಂದು ಪ್ರಾಕ್ಟೀಸ್ ಮಾಡಿ, ನಮ್ಮ ಸರ್ ನಮಗೆ ಬೆಳಿಗ್ಗೆ ಹೊತ್ತು 6 ಗಂಟೆ ಬಂದುಬಿಟ್ಟು ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿಂದ ಮುಂಚೆ ಅಲ್ಲಿ ಗಂಟೆ ಪ್ರಾಕ್ಟೀಸ್ ಕೊಟ್ಬಿಟ್ಟು ಕ್ಲಾಸಿಗೆ ಕಳಿಸ್ಬಿಟ್ಟು ಆಮೇಲೆ ಪುನಃ ಮಧ್ಯಾಹ್ನ ಕರೆಯೋರು ನಮಗೆ ಪ್ರಾಕ್ಟೀಸ್ ಕೊಡೋಕ್ಕೆ. ಆ ಥರ ಪ್ರಾಕ್ಟೀಸ್ ಕೊಟ್ಟು ಮತ್ತು ನಮಗೆ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗದೆ ಬಿಟ್ಟು ನಮ್ಮನ್ನ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಅಲ್ಲಿ ಗಂಟೆ ಕರ್ಕೊಂಡು ಹೋಗಿದ್ದಾರೆ. ಅದರಿಂದ ತುಂಬ ಸಂತೋಷ ಸರ್. ಹಾಗೆ ನಾನು ನಮ್ಮ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೀನಿ. ಸರ್ ನಾನು ಪ್ರೈಮರಿಯಿಂದ ವಾಲಿಬಾಲ್ ಆಡ್ಕೊಂಬರ್ತಿದ್ದೆ. ನಮ್ಮ ತಂದೆಗೆ ನಾನು ಅಥ್ಲೆಟಿಕ್ಸಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇತ್ತು. ವಾಲಿಬಾಲ್ ಟೀಮ್ ಗೇಮು, ಒಬ್ಬರು ಎಫರ್ಟಿಂದ ಅದು ಆಗೋದಿಲ್ಲ. ಹೌದು. ಈಗ ಅಥ್ಲೆಟಿಕ್ಸ್ ಅಂದರೆ ನಾವು ಒಬ್ಬರೇ ಮಾಡೋದು. ನಮ್ಮ ಶಕ್ತಿ ಎಷ್ಟಾಕಿ ನಾವು ಮಾಡ್ತೀವಿ ಅದರಲ್ಲಿ ನಾವು ಬೆಳಿತೀವಿ. ಕಾರ್ತಿಕ್ ಸರ್ ನನಗೆ ಒಂದು ದಿನ ಸೆಲೆಕ್ಷನ್ಗೆ ಅಂತ ಕರೆದಿದ್ರು. ಒಂದು ದಿನ ನೋಡಿ, ನಿನಗೆ ಇದಾಗುತ್ತೆ, ನೀನು ಇದರಲ್ಲೇ ಬೆಳೆಯೋಕ್ಕಾಗೋದು, ನೀನು ಇದರಲ್ಲೇ ಬೆಳಿಬೇಕು ಅಂತ ಹೇಳಿ ಕರೆಸಿ SJFI ಆಡಿಸ್ತೀನಿ ನಿನಗೆ, ನಾನು ಇರೋ ಅಷ್ಟರಲ್ಲಿ ಅಂತಂದು ಆಡಿಸಿದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್. ಈಗ ತಾವೆಲ್ಲ ಹಂತವಾಗಿ ಇಲ್ಲಿ ತನಕ ಬಂದಂಥವ್ರು. ಮೊದಲು ಆರಂಭ ದಿನಗಳಲ್ಲಿ ತಾಲೂಕು ಮಟ್ಟ ಆಡ್ತೀರಾ, ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟ ಆಗಿರ್ಬೋದು, ಜೊತೆಗೆ ರಾಷ್ಟ್ರ ಮಟ್ಟವನ್ನು ತಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಂದಂಥವ್ರು. ಈ ರೀತಿಯ ವಿವಿಧ ಹಂತಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅಲ್ಲಿ ತಾವು ತಮ್ಮ ಪ್ರದರ್ಶನವನ್ನು ಯಾವ ರೀತಿ ಕೊಡ್ತೀರಾ? ಅಲ್ಲೇನಾದರೂ ಸವಾಲುಗಳಿದ್ರಾಗಿದ್ದುಂಟಾ? ಆ ಹಂತಗಳನ್ನು ಯಾವ ರೀತಿ ಎಲ್ಲ ದಾಟಿ ಇಲ್ಲಿವರೆಗೂ ಬಂದ್ರಿ? ನಾವು ತಾಲೂಕು ಮಟ್ಟದಲ್ಲಿ ಹುಣಸೂರಲ್ಲಿ ಚಾಂಪಿಯನ್ಶಿಪ್ ಗೆದ್ವಿ. ಬಾಯ್ಸಲ್ಲಿ ತರುಣ್ ಮತ್ತು ಶರತ್ ಅಂತ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಗೆದ್ರು. ಗರ್ಲ್ಸಲ್ಲಿ ಅನುಶ್ರೀ ಮತ್ತು ಭುವನೇಶ್ವರ್ ಅಂತ ಇಂಡಿವಿಜುವಲ್ ಚಾಂಪಿಯನ್ಶಿಪ್ಪು. ಆಮೇಲೆ ಓವರಾಲ್ ಚಾಂಪಿಯನ್ಶಿಪ್ ನಮ್ಮ ಕಾಲೇಜ್ಗೆ ಬಂತು. ಅದೆಲ್ಲ ನಮ್ಮ ಸರ್ ಪ್ರಯತ್ನದಿಂದ ಮತ್ತು ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟು ಬೀದರ್ಗೆ ಹೋದ್ವಿ, ಅಲ್ಲಿ ಸ್ಟೇಟಲ್ಲಿ ನಾವು ಚೆನ್ನಾಗೇ ಓಡಿದ್ವಿ. ಒಳ್ಳೆ ಪ್ರಾಕ್ಟೀಸ್ ಇದ್ದಿಂದ ಅಲ್ಲೂ ಗೆದ್ವಿ. ಅಲ್ಲೂ ನಮಗೆ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಆಯಿತು ಕರ್ನಾಟಕಕ್ಕೆ. ಆಮೇಲಿಂದ ಸೌತ್ ಝೋನ್ ಆಂಧ್ರ ಪ್ರದೇಶಲ್ಲಿ ಹೋದ್ವಿ. ಆಂಧ್ರ ಪ್ರದೇಶದಲ್ಲಿ ಚೆನ್ನಾಗೇ ಗೆದ್ವಿ, ಅಲ್ಲೂ ಸೇಮ್ ಪ್ಲೇಸ್ ಆಯಿತು. ಅಲ್ಲೂ ಅಷ್ಟೇ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಗೆದ್ವಿ. ಇನ್ನು ರಾಷ್ಟ್ರ ಮಟ್ಟ ನಡೆದಿದ್ದು ಮಧ್ಯಪ್ರದೇಶ ಸಾತ್ನಾದಲ್ಲಿ. ಅಲ್ಲಂತೂ ಇನ್ನೂ ಚೆನ್ನಾಗೇ ಆಡಿದ್ವಿ. ಇನ್ನು ಇಷ್ಟು ಜನ 13 ಜನ ಕ್ವಾಲಿಫೈ ಆಗಿದ್ದೀವಿ SJFIಗೆ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ತುಂಬ ಖುಷಿ ಆಯಿತು ಸರ್ ಅಂತ. ಸರ್ ತಾಲೂಕು ಲೆವೆಲ್ ಆಡ್ಬೇಕಾದ್ರೆ ಸರ್ ಹೇಳಿದ್ರು 3 ಇವೆಂಟ್ ಕೊಡ್ತೀನಿ ನಿಮಗೆ, ಚಾಂಪಿಯನ್ಶಿಪ್ ಮಾಡು ಅಂತ. ಸರ್ ಅದೇ ಥರ ಸರ್ ನನಗೂ ಮತ್ತು ತರುಣ್ ಚಾಂಪಿಯನ್ಶಿಪ್ ಅದು ಸರ್ ಅದೇ ಥರ ಸರ್ ಸರ್ಗೆ ಬರೋಕ್ಕೆ ಮುಂಚೆ ಶಾಸ್ತ್ರಿ ಸರ್ ಒಂದ್ಸತಿನೂ 4x100 ಒಂದ್ಸತಿನೂ ಗೆದ್ದಿತ್ತಿಲ್ಲ ಸರ್. ಅಥ್ಲೆಟಿಕ್ಸಿಂದ ಅಂದರೆ ಸರ್ ಅಷ್ಟರಲ್ಲೇ ಸರ್ ಶಾಸ್ತ್ರಿ ಸರ್ ಬಂದ ಮೇಲೆ ಸರ್ ಇವಾಗ ಅಥ್ಲೆಟಿಕ್ಸ್ ಅಂದರೆ ಸರ್ ಶಾಸ್ತ್ರಿ ಅಂತ ಹೇಳ್ತಾರೆ ಸರ್, ಆ ಥರ ಐತೆ ಸರ್ 4x100 ಇಲ್ಲೇ ಒಂದ್ಸತಿನೂ ಹೊಡೆದಿತ್ತಿಲ್ಲ ಸರ್ ಬಂದ ಮೇಲೆ. ಸರ್ ಈ ಸತಿ ನಮ್ಮದೇ 4x100 ಸರ್ ಡಿಸ್ಟಿಕ್ ಹೋಗಿತ್ತು ಸರ್ ಅದೇ ಥರ ಇವಾಗ ಮಧ್ಯಪ್ರದೇಶಲ್ಲಿ ಹೋಗಿದ್ವಲ್ಲ ಸರ್, ಅಲ್ಲೂ ಅಷ್ಟೇ ಸರ್ 4x100 ಫಸ್ಟ್ ಪ್ಲೇಸ್ ಮಾಡ್ತಾರೆ ಸರ್ ನಮ್ಮ ಸರ್ ಕೊಟ್ಟಿರೋ ಪ್ರಾಕ್ಟೀಸು ಸರ್ ಸ್ಟೈರ್ ವರ್ಕೌಟು ಸರ್ ಯಾವುದು ಸರ್ ನಷ್ಟ ಆಗಿಲ್ಲ ಸರ್, ಎಲ್ಲ ಪ್ರತಿಫಲ ಸಿಕ್ಕೈತೆ ಸರ್. ತಾಲೂಕಲ್ಲಿ ಯಾರೂ ಶಾಸ್ತ್ರಿ ಈ ಥರ ಬರುತ್ತೆ ಅಂತ ಯಾರೂ ಇದೇ ಮಾಡ್ಕೊಂಡಿರಲಿಲ್ಲ. ಆದರೆ ಕಾರ್ತಿಕ್ ಸರ್ ಕೊಟ್ಟಿರೋ ಪ್ರಾಕ್ಟೀಸ್ಗೆ ಎಲ್ಲರೂ ಬಿಚ್ಚೋದ್ರು. ಲಾಸ್ಟ್ ಇಯರ್ 4x400 ಹೊಡೆದಿದ್ವಿ. ಈ ಸಲ 4x100 4x400 ಹೊಡಿಲೇಬೇಕು. ಈ ಸಲ ಓವರ್ ಆಲ್ ಚಾಂಪಿಯನ್ಶಿಪ್ ಮಾಡಲೇಬೇಕು ಗರ್ಲ್ಸ್ ಬಾಯ್ಸ್ ಅಂದ್ಬಿಟ್ಟು ಪ್ರಾಕ್ಟೀಸ್ ಕೊಟ್ಕೊಂಡು ನೀಟಾಗಿ ಈ ಸಲ ಮಾಡಿದ್ದೀವಿ ತಾಲೂಕು. ಹಂಗೇನೆ ಸ್ಟೇಟೂ ಕೂಡ ಈ ಸಲಿನೂ ಸ್ಟೇಟು ಸೌತ್ ಝೋನು ಎಲ್ಲ ನಾವೇ ಚಾಂಪಿಯನ್ಶಿಪ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕಡೆ ಮಾಡಿದ್ದೀವಿ. ಹಂಗೇನೆ ಮಧ್ಯಪ್ರದೇಶಲ್ಲೂ ಹೋಗಿ SJFIಗೆ ಇಷ್ಟು ಜನ ಕ್ವಾಲಿಫೈ ಆಗಲೇಬೇಕು ಅಂದ್ಬಿಟ್ಟು SJFIಗೆ ಇಷ್ಟು ಜನ ಕ್ವಾಲಿಫೈ ಆಗಿದ್ವಿ ಅಂತೇಳಿ.
ಈಗ ತಾವು ತಾಲೂಕು ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ ಆಗಿರ್ಬೋದು, ಅದೆಲ್ಲ ನಮ್ಮ ರಾಜ್ಯದೊಳಗೆ ನಡೆದಂಥದ್ದು. ಯಾಕೆಂದರೆ ನಮ್ಮ ಇಲ್ಲಿನ ವಾತಾವರಣ ನಿಮಗೆ ಪರಿಚಯದಿಂದ ಅಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂಥದ್ದು ಭಾಳ ಸುಲಭ ಆಗಿತ್ತು. ಈಗ ರಾಜ್ಯ ಮಟ್ಟದಿಂದ ತಾವು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯವನ್ನು ಬಿಟ್ಟು ಮೊದಲ ಬಾರಿ ಈಗ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದಂಥ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ಕ್ರೀಡಾಪಟುಗಳಾಗಿರ್ಬೋದು, ಅಲ್ಲಿನ ಸ್ಪರ್ಧೆ ಅನುಭವ ಆಗಿರ್ಬೋದು, ಎಷ್ಟೆಲ್ಲ ನಿಮಗೆ ಕಷ್ಟ ಅನ್ನಿಸ್ತಾ ಅಥವಾ ತುಂಬ ಸುಲಭವಾಗಿ ತಾವು ಅಲ್ಲಿ ಕ್ರೀಡೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತಾ? ಸರ್ ಅಂದರೆ ನಾವಿಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅಲ್ಲಿ ವಾತಾವರಣ ಅಡ್ಜಸ್ಟ್ ಆಗಬೇಕಂದ್ರೆ ಸಖತ್ ಕಷ್ಟ. ಯಾಕಂದರೆ ಅಲ್ಲಿ ಊಟ ತಿಂಡಿ ಆಗಿರ್ಬೋದು, ವೆದರ್ ಆಗಿರ್ಬೋದು, ಬಿಸಿಲು ಜಾಸ್ತಿ, ಊಟ ತಿಂಡಿ ಅಂದರೆ ಖಾರ, ಆಮೇಲೆ ರೋಟಿ ಆ ಥರ ಮಾಡ್ತೀವಿ. ನಮ್ಮ ಸೈಡ್ ಆದರೆ ಮಾಮೂಲಿ ಊಟ ತಿಂಡಿಗೆ ಒಂದು ಸ್ವಲ್ಪ ಕಷ್ಟ. ಮಾಮೂಲಿ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಆ ವೆದರ್ಗೆ ಅಡ್ಜಸ್ಟ್ ಆಗಿ. ಅಂದರೆ ಆ ಕಡೆ ಸೈಡು ಸಖತ್ ಬಿಸ್ತಲ್ವ ಸರ್ ಅದು. ಹಂಗೆ ಓಡ್ಬೇಕಾದ್ರೆ ನಾವೆಲ್ಲ ಇಲ್ಲೆಲ್ಲ ಮಾಮೂಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾಮೂಲಿ ನೆರಳಲ್ಲಿ ಪ್ರಾಕ್ಟೀಸ್ ಮಾಡಿ, ಅಲ್ಲಿ ಬಿಸ್ತಲ್ವಾ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಟ್ಟು ಆಡಿರೋದು ಸರ್ ನಾವು. ಸೊ ಹಂಗೆ ಆ ಥರ ವೆದರ್ ಇತ್ತು ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲಿ ನೀವು ಗೆಲ್ಲೋದು ಅಲ್ಲಿ ಸುಲಭ ಆಯ್ತಾ ಅಂತ ಕೇಳಿದ್ರಿ, ಯಾವುದೇ ಹತ್ರ ಹೋದ್ರೂ ಗೆಲ್ಲೋದು ಸುಲಭ ಇರಲ್ಲ ಸರ್. ನಾವು ಎಷ್ಟು ಕಷ್ಟ ಆಗ್ತೀವಿ ಅಷ್ಟೇ. ಅಲ್ಲಿ ಕಾಂಪಿಟೇಟರ್ಸ್ ಇನ್ನೂ ಟಫ್ ಇದ್ರು. ನಾವು ಅವ್ರ ಕಾಂಪಿಟೇಷನ್ ಮೇಲೆ ಅವ್ರ ಮೇಲೆ ಗೆದ್ದು STFI ಸೆಲೆಕ್ಟ್ ಆಗಿದ್ದೀವಿ. ಮತ್ತು ಅಲ್ಲಿ ಫುಡ್ಡು ಅಷ್ಟೇ ಸರ್. ನಮಗೆ ಅಲ್ಲಿ ಫುಡ್ಡು ಕರೆಕ್ಟಾಗಿ ಕನ್ಸ್ಯೂಮ್ ಮಾಡೋಕ್ಕಾಗ್ತಿರ್ಲಿಲ್ಲ, ಎನರ್ಜಿ ಸಾಕಾಗ್ತಿರ್ಲಿಲ್ಲ, ಬಿಸಿಲಿತ್ತು, ವೆದರ್ ಎಲ್ಲ ಚೇಂಜು. ಆ ವೆದರ್ಗೆಲ್ಲ ಸೆಟ್ ಆಗಿ ಬಾಡಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಗೆದ್ದಿದ್ದೀವಿ ಸರ್ ನಾವು. ಈಗ ತಾವೆಲ್ಲರೂ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯುವಂತಿರುವಂಥವ್ರು. ಈಗ ತಮ್ಮ ಕ್ರೀಡೆಯೊಂದಿಗೆ ಓದು ಕೂಡ ಬಹಳ ಮುಖ್ಯ. ಯಾಕೆಂದರೆ ವಿದ್ಯಾರ್ಥಿ ಜೀವನ ಅನ್ನೋದು ಓದು, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಇವೆಲ್ಲವನ್ನು ಒಳಗೊಂಡಂತೆ ನಾವು ಜೀವನವನ್ನು ನಡೆಸಬೇಕಾಗುತ್ತೆ. ತಾವೆಲ್ಲರೂ ಈ ವಿದ್ಯಾರ್ಥಿ ಜೀವನದೊಂದಿಗೆ, ಈ ಓದಿನೊಂದಿಗೆ ಈ ಕ್ರೀಡೆಯನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಈ ಎರಡರಲ್ಲೂ ತಾವು ಭಾಗವಹಿಸ್ತಾ ಬರ್ತಾ ಇದ್ದೀರಿ? ಸರ್ ಅಂದರೆ ನಾವು ಫಸ್ಟ್ PU ಸ್ಟೂಡೆಂಟ್ಸ್ದು ಸ್ವಲ್ಪ ಸೆಕೆಂಡ್ PU ಅವ್ರಿಗೆ ಕಂಪೇರ್ ಮಾಡಿದ್ರೆ ಸೇಮ್ ಇರಲ್ಲ. ಯಾಕಂದರೆ ಸೆಕೆಂಡ್ PU ಅವರು ಎಲ್ಲ ಸ್ಪೋರ್ಟ್ಸಲ್ಲಿ ಮುಗಿಸಾದ್ಮೇಲೆ ಓದಲೇಬೇಕು. ನಾವು ಫಸ್ಟ್ PU ಅವರು ಇವಾಗ ಒಂದು ಸ್ವಲ್ಪ ನಮ್ಮದು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇನ್ನೂ ಗಟ್ಟಿ ಮಾಡ್ಕೋಬೋದು. ಅಂದರೆ ಓದೋದ ಕಡೆ ಆ ಮಟ್ಟಿಗೆ ಗಮನ ಕೊಡೋ ಬದಲು ಒಂದು 50-60 ಒಂದು ಆವ್ರೇಜ್ ಪರ್ಸೆಂಟೇಜ್ ತೊಗೊಂಡ್ರು ಫಸ್ಟ್ PU ಅಲ್ಲಿ ಓಕೆ. ಬಟ್ ಸೆಕೆಂಡ್ PU ಅಲ್ಲಿ ನಾವು ಓದಲೇಬೇಕು. ಯಾಕಂದರೆ ಅಲ್ಲಿ ಒಳ್ಳೆ ಮಾರ್ಕ್ಸ್ ಇಲ್ಲ ಅಂದರೆ ನಮಗೆ ಸ್ಪೋರ್ಟ್ಸ್ ಮಾಡಿರೋದೆಲ್ಲ ವೇಸ್ಟ್ ಆದಂಗೆ ಆಗ್ಬಿಡ್ತದೆ. ಅದಕ್ಕೆ ಓದೋದು ಒಂದು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಿದ್ದೀವಿ. ಅಂದರೆ ಓದೋದು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡ್ತಿಲ್ಲ. ಆದರೆ ನಾವು ಫಸ್ಟ್ PU ಅಲ್ಲಿ ಇರೋರು ಒಂದು ಸ್ವಲ್ಪ ಸ್ಪೋರ್ಟ್ಸ್ ಕಡೆ ಜಾಸ್ತಿ ಗಮನ ಕೊಡ್ತಿದ್ದೀವಿ. ಅದಾದ್ಮೇಲೆ ನಾವು ಸೆಕೆಂಡ್ ಇಯರ್ಗೆಲ್ಲ ಹೋದಾಗ ಸ್ಪೋರ್ಟ್ಸು ಮತ್ತು ಎಜುಕೇಷನ್ ಎರಡಕ್ಕೂ ಗಮನ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತೀವಿ. ಬಟ್ ಯಾವುದ್ರೂ ಒಂಚೂರು ಸಕ್ಸಸ್ ಜಾಸ್ತಿ ಸಿಗ್ತೈತೆ ಅದ್ರ ಕಡೆ ಗಮನ ಜಾಸ್ತಿ ಕೊಡಿ. ಯಾಕಂದ್ರೆ ನಮಗೆ ಇವಾಗ ಸ್ಪೋರ್ಟ್ಸಲ್ಲಿ SJFI ಎಲ್ಲ ಹೋಗ್ತಿದ್ದೀವಿ, ನಮಗೆ ಇದರಲ್ಲಿ ಸಕ್ಸಸ್ ಜಾಸ್ತಿ ಆಗ್ತದೆ. ಇದ್ರ ಕಡೆ ಒಂಚೂರು ಇರೋ ಟೈಮಲ್ಲಿ ಗಮನ ಜಾಸ್ತಿ ಕೊಡ್ತೀವಿ. ಬಟ್ ಓದೋ ಟೈಮಲ್ಲಿ ಅದನ್ನೂ ಬ್ಯಾಲೆನ್ಸ್ ಮಾಡೇ ಮಾಡ್ತೀವಿ. ಯಾಕಂದರೆ ಅದನ್ನ ಬಿಡೋಕ್ಕಾಗಲ್ಲ. ಯಾಕಂದರೆ ತಂದೆ ತಾಯಿಗಳು ಬರೀ ಸ್ಪೋರ್ಟ್ಸ್ ಮಾಡಿ ಇದು ಮಾಡೋಕ್ಕೆ ಅಂತ ನಮ್ಮ ಕಾಲೇಜ್ಗೆ ಅದಕ್ಕೆಲ್ಲ ಕಳಿಸೋದಿಲ್ಲ. ನಾವು ಓದಲೇಬೇಕು, ಇದರಲ್ಲೂ ಅಚೀವ್ ಮಾಡಬೇಕು. ಯಾಕಂದರೆ ಎರಡು ಕಡೆ ಮಾಡಿದ್ರು ತಂದೆ ತಾಯಿಗೆ ಇನ್ನೂ ಖುಷಿ ಆಗುತ್ತೆ. ಮತ್ತು ನಮಗೂ ಒಳ್ಳೆ ಹೆಲ್ಪ್ ಆಗುತ್ತೆ. ಅದು ಒಂದು ಫ್ಯೂಚರ್ಗೆ ಯಾವುದೇ ಜಾಬ್ ಆಗಲಿ, ಏನಾದರೂ ಜಾಬ್ಗೆ ಅಪ್ಲಿಕೇಶನ್ ಅಥವಾ ಜಾಬ್ ರಿಸರ್ವೇಷನ್ ಏನಾದರೂ ಸಿಗೋಕ್ಕೆ ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ. ಮತ್ತು ಅಕಸ್ಮಾತ್ ನಮಗೇನಾದರೂ ಬೇಗ ಜಾಬ್ ಅದಿಂಥದ್ದು ಏನಾದರೂ ಆದರೆ ನಮ್ಮ ಫ್ಯಾಮಿಲಿಗೂ ನಾವು ಸಪೋರ್ಟ್ ಮಾಡ್ಬೋದು. ಹಾಗೆ ಯಾರು ಫ್ರೆಂಡ್ಸ್ ಯಾರು ಕಷ್ಟದಿದ್ದಾರೆ ಅವ್ರಿಗೂ ಒಂಚೂರು ಹೆಲ್ಪ್ ಮಾಡ್ಬೋದು. ಹಾಗೆ ಎಜುಕೇಷನ್ ಹಂಗೆ ಒಂದು ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು ಹಂಗೆ ಮಾಡ್ಕೋತಿದ್ದೀವಿ ಸರ್. ಅಂದರೆ ನಮ್ಮ ಟೀಚರ್ಸು ಆ ಥರನೇ ನಮಗೆ ಸ್ಪೋರ್ಟ್ಸಲ್ಲಿರೋ ಮಕ್ಳುಗಳಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತವ್ರು. ಏನಂದರೆ ಈ ಪ್ರಾಕ್ಟೀಸ್ ಮುಗಿದು ಬಂದಮೇಲೆ ನಮಗೊಂದು ಸ್ವಲ್ಪ ಅವ್ರಿಗಿನ್ನ ಜಾಸ್ತಿ ನಮ್ಗೆ ರಿವಿಷನ್ ಜಾಸ್ತಿ ಮಾಡಿ, ಈ ಸ್ಪೋರ್ಟ್ಸಲ್ಲಿ ಇದ್ದೀರಾ, ಇದು ಮಾಡಬೇಕು ಅದು ಮಾಡಬೇಕು, ಎರಡು ಕಡೆನೂ ಗಮನ ಇರಬೇಕು. ಈಗಂದರೆ ನಾವು ಸೆಕೆಂಡ್ PU ಇದ್ದೀವಿ. ಈಗ ನಾವು ಸ್ಪೋರ್ಟ್ಸ್ ಒಂದೇ ಮಾಡ್ಕೊಂಡು ಹೋದರೆ ಈಗ ಓದೋದು ಇರಬೇಕು. ಯಾಕಂದರೆ ಸ್ಪೋರ್ಟ್ಸ್ ಜೊತೆ ಓದೋದು ಇದ್ದರೆ ಅದು ಅಂದರೆ ಹೆಲ್ಪ್ ಆಗುತ್ತೆ ಅಂತ ಈಗ ತಂದೆ ತಾಯಿಗಳು ಎದುರುತ್ತಾರೆ. ಯಾಕಂದರೆ ಈಗ ಸ್ಪೋರ್ಟ್ಸ್ ಕಡೆನೇ ಒಂದು ಕಡೆನೇ ಗಮನ ಕೊಟ್ಟು ನೀನು ಓದುತ್ತಾ ಇಲ್ಲ, ಎರಡೂ ಮಾಡಬೇಕು ನೀನು ಅಂತ ಎದುರುತ್ತಾರೆ. ಯಾಕಂದರೆ ಬರೀ ಸ್ಪೋರ್ಟ್ಸಲ್ಲೇ ಮಾಡ್ಬಿಟ್ಟು ನನ್ನ ಮಗ ಇದರಲ್ಲಿ ಹಿಂಗಾಗ್ಬಿಟ್ನಲ್ಲ, ಕಮ್ಮಿ ಮಾರ್ಕ್ಸ್ ಮಾಡ್ಬಿಡ್ತಲ್ಲ ಅಂತ ಅವ್ರಿಗೆ ಕೊರಗಿರಬಾರ್ದು. ಹಂಗೆ ನಮ್ಮ ಟೀಚರ್ಸು ಅದಕ್ಕೋಸ್ಕರನೇ ನಮಗೆ ಸಂಜೆ ಟೈಮ್ ರೆಮಿಡಿಯಲ್ ಕ್ಲಾಸ್ ಆ ಥರ ತೊಗೊಂಡು ನಮಗೆ ಒಂದು ಸ್ವಲ್ಪ ಜಾಸ್ತಿ ಹೆಲ್ಪ್ ಮಾಡಿ ಒಂದು ಸ್ವಲ್ಪ ಜಾಸ್ತಿ ಓದಿಸ್ತಾ ಇದ್ದಾರೆ. ಸೊ ಹಂಗಾಗಿ ನಮ್ಮ ಟೀಚರ್ಸ್ ಕಡೆಯಿಂದ ಜಾಸ್ತಿ ಸಪೋರ್ಟ್ ಇದೆ ಸರ್. ನನ್ನ ಫ್ರೆಂಡ್ ಹೇಳಿದಾಗೆ ಟೀಚರ್ಸು ತುಂಬ ರಿವಿಷನ್ಸ್ ಕ್ಲಾಸಸ್ ತೊಗೋತಿದ್ದಾರೆ. ನಾನು ಸೈನ್ಸ್ ತೊಗೊಂಡಿರೋದು. ನನಗಂತೂ ತುಂಬ ಕ್ಲಾಸಲ್ಲಿ ನಾನು ಒಬ್ಬನೇ ಸ್ಪೋರ್ಟ್ಸ್ಗೆ ಅಂತ ಓಡಾಟ ಬಂದಿರೋದ ನಮ್ಮ ಕ್ಲಾಸಿಂದ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ನಾನು ಯಾವಾಗ ಹೋಗಿ ಏನು ಕೇಳಿದ್ರು ಹೇಳ್ಕೊಡ್ತಾರೆ, ರಿವಿಷನ್ ಕ್ಲಾಸಸ್ ಮಾಡಿಕೊಡ್ತಾರೆ. ಸಂಜೆ ಹೊತ್ತು ನಾನು ಲೇಟಾಗಿ ನಾನು ಸ್ವಲ್ಪ ಹೊತ್ತು ಓದ್ಕೊತೀನಿ ಅಂದರೆ ಅದಕ್ಕೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಲಾಸ್ಟ್ ಟೈಮ್ SJFIಗೆ ನಮ್ಮ ಕಾಲೇಜಿಂದ ಒಬ್ಬ ಮಾತ್ರ ಸೆಲೆಕ್ಟ್ ಆಗಿದ್ದೆ ಸರ್. ಅವನು ಸೆಕೆಂಡ್ ಇಯರ್ ಇರುತ್ತೆ ವಾಕ್ ರೇಸಲ್ಲಿ, ಭರತ್ ಕುಮಾರ್ ಅಂತ ಸರ್ರು. ಓದ್ಸಲಿ ಅಲ್ಲೇ ಅವ್ನು ಕ್ವಾಲಿಫೈ ಆಗಿ ನಾವೆಲ್ಲ ಕ್ವಾಲಿಫೈ ಆಗ್ತಿದ್ದಾಗ ಅಲ್ಲೇ ಹೇಳಿದರು, ನೆಕ್ಸ್ಟ್ ಇಯರು ನಾನು ಇಷ್ಟು ಜನ ನಾನು ಕ್ವಾಲಿಫೈ ಮಾಡಿಸ್ತೀನಿ, ಇದು ನಾನು ಮಾಡಲೇಬೇಕು ಅಂತ ಹೇಳಿದರು ಸರ್. ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಅವ್ರು ಯಾವತ್ತೂ ಕೊಟ್ಟ ಮಾತು ತಪ್ಪಿಲ್ಲ ಸರ್.
ಕೆಳಗರೆ ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಶಾಸ್ತ್ರಿ PU ಕಾಲೇಜಿನ ಕಾಲೇಜು ದೈಹಿಕ ಶಿಕ್ಷಕರಾದಂಥ ಶ್ರೀಯುತ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೀನಿ ಸರ್. ಸರ್ ಥ್ಯಾಂಕ್ಸ್ ಸರ್. ಸರ್, ಮೊದಲಿಗೆ ತಮಗೂ ಕೂಡ ಅಭಿನಂದನೆಗಳು. ತಮ್ಮ ಕಾಲೇಜಿನ 13 ಜನ ವಿದ್ಯಾರ್ಥಿಗಳು ಒಂದೇ ಬಾರಿಗೆ ಈ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆ ಆಗಿರುವಂಥದ್ದು ಭಾಳ ಖುಷಿಯ ವಿಚಾರ ಸರ್. ಏನಿದೆ ಸರ್ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, ಈ ಕ್ರೀಡಾಕೂಟಕ್ಕೆ ಅಷ್ಟೊಂದು ಮಾನ್ಯತೆ ಹೇಗಿದೆ ಸರ್? ಸರ್, ಇದು ಆ್ಯಕ್ಚುಲಿ ಸರ್ ನಮ್ಮದು ವಿದ್ಯಾಭಾರತಿ ಅಂತ ಒಂದು ಕಾಂಪಿಟೇಷನ್ ಬರುತ್ತೆ ಸರ್. ಅದು ಬೇಸಿಕಲಿ RSS ಸ್ಕೂಲ್ಗಳದ್ದು ವಿದ್ಯಾಭಾರತಿ ಕಾಲೇಜ್ಗಳು ಮತ್ತು ಸ್ಕೂಲ್ಸ್ಗಳು ಟೈಅಪ್ ಆಗಿರುತ್ತೆ. ಈಗ ಬೇರೆ ಮಕ್ಕಳುಗಳಿಗೆಲ್ಲ ಏನು ಅಂತ ಹೇಳಿದ್ರೆ ಎರಡೆರಡು ಆಪ್ಷನ್ಸ್, ನಮ್ಮ ಕಾಲೇಜ್ಗೆ 2 ಆಪ್ಷನ್ಸ್ ಸರ್. ಏನಂದರೆ ಡಿಪಾರ್ಟ್ಮೆಂಟ್ ಒಂದು ಪ್ಲಸ್ ವಿದ್ಯಾಭಾರತಿ ಒಂದು. ಬೇರೆ ಕಾಲೇಜ್ಗಳೆಲ್ಲ ಸೇರ್ಕೊಂಡು ಅದಿರಲ್ಲ ಸರ್. ಅದು ಈಗ ನಮ್ಗೆ ಏನಂದರೆ ನಾವು ಡಿಪಾರ್ಟ್ಮೆಂಟಲ್ಲಿ ಪ್ಲೇಸ್ ಆಗಲಿಲ್ಲ ಅಂದರೆ ಇಲ್ಲಿಂದ ಕ್ವಾಲಿಫೈ ಆಗ್ಬೋದು, ಇಲ್ಲಿಂದ ಕ್ವಾಲಿಫೈ ಆಗಲಿಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಕ್ವಾಲಿಫೈ ಆಗ್ಬೋದು. ಅದರಿಂದ ನಮ್ಗೆ 2 ಬೆನಿಫಿಟು ಸರ್. ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲೂ ಪ್ಲೇಸ್ ಆಗಿದೆ, ಆಮೇಲೆ ವಿದ್ಯಾಭಾರತಿಲೂ ಪ್ಲೇಸ್ ಆಗಿದೆ ಸರ್. SJFI ಅಂದರೆ ಸರ್ ಅದು ಸ್ಕೂಲ್ ಫೆಡರೇಷನ್ ಆಫ್ ಇಂಡಿಯಾ ಅಂತ. ಅದು ಲಾಸ್ಟ್ ಟೋಟಲ್ ಆಗಿ ಸರ್ ಎಲ್ಲ ಈಗ ಡಿಪಾರ್ಟ್ಮೆಂಟಲ್ಲಿ ಸ್ಟೇಟ್ ಆದಮೇಲೆ ನೆಕ್ಸ್ಟ್ ನ್ಯಾಷನಲ್ಸ್ ಇರ್ತಲ್ಲ ಸರ್, ಅದನ್ನ SJFI ಅಂತ ಕರೀತಾರೆ ಸರ್. ಅದು ಮೇನ್ ಜಾಸ್ತಿ ಸರ್. ಇವಾಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇವಾಗ ಸೈನ್ಸ್ ಮಕ್ಕಳಾಗ್ಬೋದು, ಕಾಮರ್ಸ್ ಮಕ್ಕಳು ಸೆಕೆಂಡ್ PU 100% ಆದಮೇಲೆ ಒಂದು 90% 80% ತೆಗೆದಿರ್ತಾರಲ್ಲ ಸ್ಕೋರಿಂಗು. ಈಗ ಸ್ಪೋರ್ಟ್ಸಲ್ಲಿ ಅವ್ರಿಗೆ ಏನು ಅಂದರೆ ಒಂದು 40% 50% ತೆಗೆದಿರೆ ಈ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಎಕ್ಸ್ಟ್ರಾ 30% ಆ್ಯಡ್ ಆಗುತ್ತೆ ಸರ್. ಇದು ಅಷ್ಟು ಬೆನಿಫಿಟ್ ಇದೆ ಈ ಸರ್ಟಿಫಿಕೇಟು. ಮೇನ್ ಅಂದರೆ SJFI ಸರ್ಟಿಫಿಕೇಟ್ ನೀವು ಗೂಗಲ್ ಮಾಡಿ ನೋಡ್ಬೋದು ಸರ್. SJFI ಸರ್ಟಿಫಿಕೇಟು ಅಂತ ಹೇಳಿದ್ರೆ ಅದು ಎಷ್ಟು ಕಷ್ಟಪಟ್ಟು ಎಷ್ಟು ಅದರಲ್ಲಂತೂ ಅಲ್ಲಿ SJFI ಮೆಡಲ್ ಆದರೆ ಸರ್ ನೆಕ್ಸ್ಟ್ KLO ಇಂಡಿಯಾ ಅಂತ ಇದೆ ಸರ್, ಅಂಡರ್-19 ಮತ್ತು ಅಂಡರ್-20 ಅವರಿಗೆ. ಅದು ಕ್ಯಾಂಪ್ ಕೊಡ್ತಾರೆ ಸರ್. ಒಂದು ಪಂಜಾಬು ಮತ್ತು ಒಂದು ಕೆಂಗೇರಿಗೆ, ಬ್ಯಾಂಗ್ಳೂರು ಕ್ಯಾಂಗೇರಿಯಲ್ಲಿ ನಾವು ಯಾವ್ದು ಬೇಕೋ ಸೆಲೆಕ್ಷನ್ ಮಾಡ್ಕೋಬೋದು ಸರ್. ಅದು 1 in 6 ಪ್ಲೇಸ್ ಮಾಡ್ಬೇಕು ಸರ್. 1 in 6 ಪ್ಲೇಸ್ ಯಾರು ಮಾಡ್ತಾರೆ ಅವ್ರಿಗೆ KLO ಇಂಡಿಯಾ ಸೆಲೆಕ್ಷನ್ ಕೊಡ್ತಾರೆ ಸರ್. ಆ KLO ಇಂಡಿಯಾ ಅಂತ ಹೇಳಿದ್ರೆ ನಮ್ಮ ಇಂಡಿಯಾಯಿಂದ ಅಂಡರ್-19 ಅವರಿಗೆ KLO ಇಂಡಿಯಾ ಅಂತ ಕರೆಯೋದು. ಆಫ್ಟರ್ 20 years ಸೀನಿಯರ್ಸ್ ಅಂತ ಸರ್. ಸೀನಿಯರ್ ಮಾಮೂಲಿ ಕಾಮನ್ ಆಗಿ ಇಂಡಿಯಾ ಅಂತ ಕರೀತಾರೆ ಅದನ್ನ. ಇದು ಮಾಮೂಲಿ ಈಗ ನಮ್ಮ ಎಕ್ಸಾಂಪಲ್ ಏನೋ ನಮ್ಮ ಮಕ್ಕಳೇನೋ 1 in 6 ಪ್ಲೇಸಲ್ಲಿ ಬಂದರೆ ಅವ್ರಿಗೆ ಕ್ಯಾಂಪ್ ಕೊಡ್ತಾರೆ. ಕ್ಯಾಂಪ್ ಕೊಟ್ಟು ಅಲ್ಲಿಂದ ಒಂದು 20 days 30 days ಅವ್ರಿಗೆ ಟ್ರೈನಿಂಗ್ ಮಾಡ್ತಾರೆ. ಅವ್ರಿಗೇನಾರ ಇಲ್ಲ ನಮ್ಗೆ ಆ ಟ್ರೈನಿಂಗ್ ನಮ್ಗೆ ಇಷ್ಟ ಆಗ್ತಾಯಿಲ್ಲ, ನಮ್ಮ ಕೋಚ್ ಅಂಡರೇ ಮಾಡ್ತೀವಿ ಅಂತ ಹೇಳಿದ್ರೆ ಅವಾಗ ನಮ್ಮ ಅಪಾಯಿಂಟ್ ಮಾಡ್ತಾರೆ ಅಲ್ಲಿಗೆ. ನಾವು ಅವಾಗ ಪ್ರಾಕ್ಟೀಸ್ ಕೊಟ್ಟು ಮಾಮೂಲಿ ಸರ್ ಮಾಮೂಲಿ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ಬೋದು. ಅದನ್ನ ಆ ಥರ ಬೆನಿಫಿಟ್ ಇದೆ. ಅಂದರೆ ಭವಿಷ್ಯದಲ್ಲಿ ಅವರು ಈ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತವಾದ ಯಶಸ್ಸನ್ನು ಕಾಣಲಿಕ್ಕೆ ಇದೊಂದು ಕ್ರೀಡಾಕೂಟ ಭಾಳಷ್ಟು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಂದರೆ ಸರ್ ಇದೊಂದು ಬೇಸ್ ಇದೆ ಸರ್. ಈಗ ಮನೆ ಕಟ್ಟಕ್ಕೆ ಹೆಂಗೆ ನಾವು ಪಾಯ ಎಲ್ಲ ಮಾಡ್ತೀವಿ ಆ ಥರ ಬೇಸ್ ಇದು. ಈಗ ನೀವೇನೇ ಸರ್ ಎಕ್ಸಾಂಪಲ್ ಈಗ ತಾಲೂಕು ಲೆವೆಲ್ ಗೆದ್ದಿರ್ತೀರಿ, ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಸೋತ್ಬಿಟ್ಟಾಗ ಬಿಡು ಅಂತ ನೆಕ್ಸ್ಟ್ ಇಯರ್ ಸುಮ್ಮನೆ ಆಗೋಗ್ತೀರಿ. ಇದು ಏನು ನ್ಯಾಷನಲ್ಸ್ ಆಡಿದವ್ರಿಗೆ ಆ ಥರ ಸ್ಪಿರಿಟ್ ಇರುತ್ತಲ್ಲ ಸರ್. ಈಗ ನೆಕ್ಸ್ಟ್ ನಾನು ನ್ಯಾಷನಲ್ಸ್ ಆಡಿದ್ದೀನಿ, ಈ ನ್ಯಾಷನಲ್ಸ್ ಆಡಿದ್ರೆ ನೆಕ್ಸ್ಟ್ ಏನು ಅನಿಸ್ತದೆ, ನೆಕ್ಸ್ಟ್ ನ್ಯಾಷನಲ್ಸ್ ಮೆಡಲ್ ಮಾಡಬೇಕಂತ ಕಾನ್ಫಿಡೆಂಟ್ ಇರುತ್ತೆ. ನಾ ಆ ಥರ ಸರ್ ಒಂದು ಫಸ್ಟ್ ಸ್ಟೆಪ್ ಇದು ನಮಗಿನ್ನು. ನಾವಿನ್ನೂ ಹೋಗಿ ಆಗಲೇ 100% ರೀಚ್ ಆಗಿಬಿಟ್ಟಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಇದು ನಮಗೆ ಫಸ್ಟ್ ಸ್ಟೆಪ್ ಇದು. ಇವಾಗ ಇದಿನ್ನೂ ಮುಂದೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದೀವಿ ಸರ್. ಆಮೇಲೆ ನಾನು ಈ ಮಕ್ಳುಗಳನ್ನ ಯಾವತ್ತೂ ಬಿಡಲ್ಲ ಸರ್. ನಾನು ಎಲ್ಲಿ ಗಂಟೆ ಇರ್ತೀನಿ, ನನಗೇನು ಕಲ್ತಿದ್ದೀನಿ ಅದನ್ನ ಅವ್ರ ಲೈಫ್ಗೆ ಕೊನೆ ಆಗಂಟು ನಾನು ಸ್ಪೋರ್ಟ್ಸಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಸರ್. ಇದನ್ನ ಈಗ ತಾವೆಲ್ಲರೂ ಒಂದೇ ಕಾಲೇಜಿನ 13 ಜನ ವಿದ್ಯಾರ್ಥಿಗಳು ಈ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರೋದಕ್ಕೆ ಅವರ ಪ್ರತಿಕ್ರಿಯೆ ಆಗಿರ್ಬೋದು ಹೇಗಿತ್ತು ಸರ್? ನಮ್ಮದು ಕಾಲೇಜ್ ಟೀಚರ್ಸ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಮಾಡ್ತಾರೆ. ನಮಗೆ ಏನೋ ಒಂದು ಪಾಠ ಮಿಸ್ ಆಗಿದೆ ಅಂದರೆ ನಮಗೆ ಸ್ಪೆಷಲ್ ಕ್ಲಾಸ್ ತೊಗೊಂಡು ಅವರು ಪಾಠನ ಮಾಡಿಕೊಡ್ತಾರೆ. ನಮಗೆ ಯಾವ ಸಿಲೆಬಸ್ಸು ನಮಗೆ ಮಿಸ್ ಆಗದಿದ್ದಂಗೆ ನೋಡಿಕೊಂಡು ಏನು ನಮಗೆ ಈ ಸ್ಪೋರ್ಟ್ಸಲ್ಲಿ ಹೋಗಿದ್ದಾಗ ಎಷ್ಟು ಚಾಪ್ಟರ್ ಮಿಸ್ ಆಗಿದೆ ಅದೆಲ್ಲ ಮಾಡಿ ಕ್ಲೀನಾಗಿ ಅರ್ಥ ಆಗಿಲ್ಲ ಅಂತ ಅಂದ್ರೂ ಒಂದು ಪಾಠ ಮಾಡಿ ಅಥವಾ ಒಂದು ಪಾಯಿಂಟ್ ಹೇಳಿ ಅರ್ಥ ಆಯ್ತಾ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ಕೇಳಿ ಅಂತ ಕೇಳಿ ಪೂರ್ತಿ ಅವರು ಕ್ಲೀನಾಗಿ ಹೇಳ್ಕೊಡ್ತಾರೆ ನಮಗೆ. ಆಮೇಲೆ ಸ್ಪೋರ್ಟ್ಸ್ಗೆ ಏನಾರ ಹೋಗ್ಬೇಕಂದ್ರೆ ಏನು ಮಾತಾಡಿದೆ ನೀವು ಹೋಗಿ ನಿಮ್ಮ ಕೈಲಿ ಆಗುತ್ತೆ, ನೀವು ಮಾಡ್ತೀರಾ, ನಮಗೆ ನಂಬಿಕೆ ಇದೆ ಅಂತ ಎಲ್ಲ ಹೇಳಿ ನಮಗೆ ಎಲ್ಲ ಫುಲ್ಲು ಎಂಕರೇಜ್ ಮಾಡಿ ಎಲ್ಲ ಮಾಡಿಕೊಡ್ತಾರೆ. ನಮ್ಮ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಸರ್, ನಮ್ಮ ಕಾಲೇಜಿನ ರಾಧಾಕೃಷ್ಣನ್ ಸರ್ ಮತ್ತು ರವಿಶಂಕರ್ ಸರ್ ಅವ್ರೂ ನಾವೆಲ್ಲರೂ ಹೋಗ್ತೀವಿ ಅಂತ ಅಂದರೆ ಈ ಥರ ಹೋಗಿ ಈ ಥರ ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ ಮತ್ತು ಎಲ್ಲ ಹೇಳ್ಕೊಡ್ತಾರೆ ಯಾವ್ಯಾವ ರೀತಿ ಹೇಗೆ ಅಂತ ಎಲ್ಲ. ಹೋಗ್ಬೇಕಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ದೇವರ ಆಶೀರ್ವಾದ ಇರಲಿ ಅಂತ ಅವ್ರ ಆಶೀರ್ವಾದ ಎಲ್ಲ ಕೊಟ್ಟು ನಮ್ಮನ್ನು ಕಳಿಸ್ಕೊಡ್ತಾರೆ. ಒಳ್ಳೆಯದಾಗಲಿ, ಗೆದ್ದು ಬನ್ನಿ ಮಕ್ಕಳ ಅಂತ ಪ್ರೀತಿಯಿಂದ ಎಲ್ಲರನ್ನೂ ಕಳಿಸ್ಕೊಡ್ತಾರೆ ಸರ್. ಆಮೇಲೆ ನಾವೆಲ್ಲರೂ ಹೋಗ್ತೀವಿ ಅಂತ ಅಂದರೆ ನೀವು ಹೆಣ್ಮಕ್ಳು ನೀವು ಸೇಫಾಗಿರಬೇಕು, ಹೆಂಗೆ ಹೋಗ್ತೀರಾ ನೋಡಬೇಕು, ನೀವು ಅಲ್ಲಿ ಯಾರು ಜನ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಸೇಫಾಗಿರಿ, ನಿಮ್ಮ ಸರ್ ಜೊತೆನೇ ಇರಿ ಅಂತ ಹೇಳಿ ಎಂಕರೇಜ್ ಮಾಡಿ ಕಳಿಸ್ತಾರೆ. ನಮ್ಮ ಕಾರ್ತಿಕ್ ಸರ್ ಅಷ್ಟೇ, ನಾವು ಎಲ್ಲೇ ಹೋದ್ರು ಅವ್ರ ಮಕ್ಕಳು ಥರನೇ ನೋಡಿಕೊಂಡು ಅವ್ರು ಏನು ಇದು ಮಾಡ್ತಾರೋ ಇಲ್ಲ ನಮ್ದು ಊಟ ಆಗೈತಾ, ಫಸ್ಟ್ಗೆ ಊಟ ಆಗಿದ್ರೆ ಊಟ ಆಯ್ತಾ
ಊಟ ಮಾಡಿ ಅಂತ ಸರ್ರೇ ಇದು ಮಾಡಿ ಸರ್ ನಮ್ಮ ಹತ್ರ ನಾವು ಈಗ ಹೋಗ್ಬೇಕಂದ್ರೆ ನಮ್ಮ ಹತ್ರ ಖರ್ಚಿಗೆ ದುಡ್ಡಿರುತ್ತೋ ಇಲ್ವಾ ಸರ್ರೇ ಖರ್ಚಿಗೆ ದುಡ್ಡು ಹಾಕ್ಕೊಂತ ಎಲ್ಲ ಸರ್ರೇ ನೋಡಿಕೊಂಡು ಒಂದು ಹೆಣ್ಮಕ್ಳಿಗೆ ಎಷ್ಟು ಸೇಫಾಗಿ ಕರ್ಕೊಂಡು ಬರಬೇಕು ಹಾಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಆಡಬೇಕಾದ್ರೆ ಹೋಗ್ಬೇಕಾದ್ರೆ ಭಯ ಇರುತ್ತಲ್ವ ಅಲ್ಲಿ ಹೋಗ್ಬೇಕಾದ್ರೆ ಆ ಭಯಕ್ಕೆ ನನ್ನ ನಂಬಿ ನೀವು ಹೋಗಿ ನಿಮ್ಮದು ಹಿಂಗೆ ಪ್ಲೇಸ್ ಆಗುತ್ತೆ ಅಂದರೆ ಹಂಗೆ ಪ್ಲೇಸ್ ಆಗಿರುತ್ತೆ. ನಮ್ಮ ಕಾರ್ತಿಕ್ ಸರ್ ಹೇಳಿ ನೀನು ಹಿಂಗೆ ಪ್ಲೇಸ್ ಆಗುತ್ತೆ ಫಸ್ಟ್ ಪ್ಲೇಸ್ ಆಗುತ್ತೆ ಹೋಗು ಅಂತ ಹೇಳಿದ್ರೆ ಅಲ್ಲಿ ಅದೇ ಥರ ಪ್ಲೇಸ್ ಆಗಿ ಅವರು ಎಂಕರೇಜ್ ತುಂಬಿರ್ತಾರೆ. ಓ ನಮ್ಮ ಸರ್ ಹಿಂಗೆ ಹೇಳಿದ್ದಾರೆ ನಮ್ದು ಹಿಂಗೆ ಆಗುತ್ತೆ ಅಂತ ನಾವು ಓಡಿರ್ತೀವಲ್ವ ಅವ್ರು ಹೇಳ್ದಂಗೆ ನಮ್ಮದು ಫಸ್ಟ್ ಪ್ಲೇಸ್ ಆಗಿರುತ್ತೆ. ನಾವು ಇಲ್ಲಿವರೆಗೂ ಸರ್ ಏನು ಹೇಳಿದ್ದಾರೆ ಹಂಗೆ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹೋಗೋದು ಮುಖ್ಯ ಅಲ್ಲ, ಅಲ್ಲಿ ಹೋಗಿರ್ತೀವಲ್ವ ಅದ್ರ ತಕ್ಕಂತೆ ಈಗ ಶಾಲೆ ಹೆಸರು ಸರ್ ಹೆಸರು ಅವೆಲ್ಲ ನುಡಿಸ್ಕೊಬರೋ ಅವಶ್ಯಕತೆಯೂ ನಮಗಿರುತ್ತೆ. ಅವ್ರು ಪ್ರಾಕ್ಟೀಸ್ ಕೊಟ್ಟಿರಂಗೆ ನಾವು ಇವಾಗ ಒಂದು ಸ್ವಲ್ಪ ಲೇಟ್ ಆಯಿತು ಪ್ರಾಕ್ಟೀಸ್ಗೆ ಅಂದರೆ ಸರು ಇವಾಗ ಹೇಳಿರ್ತೀವಿ ಸರ್ ಹಿಂಗೆ ಲೇಟ್ ಆಗುತ್ತೆ ಅಂದ್ರೆ ಸರಿ ಬಂದರು ಆಯಿತು ನಾನು ನೋಡ್ಕೊಳ್ತೀನಿ ಅಂತ ಎಲ್ಲದಕ್ಕೂ ಅಂತಾರೆ. ಜೊತೆಗೆ ನಾವು ಲೇಟಾಗಿ ಹೋದ ತಕ್ಷಣ ಹಂಗೆ 10 ನಿಮಿಷ 20 ನಿಮಿಷ ಅನ್ನಂಗೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಕೊಟ್ಟು ನಮ್ಗೆ ಇನ್ನೂ ಮುಂದೆ ಹೋಗಬೇಕು, ನೀವು ಏನು ಅನ್ಕೊಂಡಿರೋದನ್ನ ಸಾಗಿಸ್ಬೇಕು, ನಿಮ್ಮ ಕೆಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ಅವ್ರು ಹೇಳ್ದಂಗೆ ಒಟ್ಟಿನಲ್ಲಿ ಇಲ್ಲಿವರೆಗೂ ಆಗೈತೆ ಸರ್. ಈಗ ತಾವು ಈ ರೀತಿಯ ಓದಿನೊಂದಿಗೆ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ತಾ ಈ ರೀತಿಯ ವಿವಿಧ ಹಂತಗಳಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಒಂದು ಯಶಸ್ಸನ್ನು ಕಂಡು ಪ್ರಸ್ತುತ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗೋದಕ್ಕೆ ತಮ್ಮ ಕುಟುಂಬದವರ ಸಹಕಾರನೂ ಬಹಳಷ್ಟಿದೆ. ಅವರ ಸಹಕಾರ ಇದ್ದರಿಂದನೇ ತಾವು ಓದಿನೊಂದಿಗೆ ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ತಾವು ಈ ರೀತಿಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವಂಥದ್ದು, ಈ ವಿವಿಧ ಹಂತಗಳಲ್ಲಿ ಬಹುಮಾನ ಪದಕಗಳಿಗೆ ಭಾಜನರಾಗಿರುವಂಥದ್ದು, ಅವರ ಪ್ರತಿಕ್ರಿಯೆ ಹೇಗಿತ್ತು ತಮ್ಮ ಈ ಕ್ರೀಡಾ ಸಾಧನೆಯನ್ನು ಕಂಡು? ಸರ್ ನಾವು ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು. ನಾವೆಲ್ಲೇ ಹೋಗ್ತೀವಿ ಅಂತ ಅಂದರು ಏನೇ ಖರ್ಚಿದ್ರು ಎಲ್ಲದಕ್ಕೂ ಕೊಡೋರು. ಬಟ್ ನಾವು ಇಷ್ಟು ದೂರ ಹೋಗ್ತೀವಿ ಅಂತ ಅದು ನಮಗೂ ಕನಸಿರ್ಲಿಲ್ಲ, ಹಾಗೆ ನಮ್ಮ ಪೇರೆಂಟ್ಸ್ಗೂ ಕನಸಿರ್ಲಿಲ್ಲ. ಇದಕ್ಕೆ ನಮ್ಮ ಪೇರೆಂಟ್ಸೂ ಈ ಥರ ಆಗಿರೋದಕ್ಕೆ ಅವ್ರಿಗೂ ಒಂಥರ ಹೆಮ್ಮೆ ಇರುತ್ತೆ, ನಮ್ಮ ಮಕ್ಕಳು ಇಷ್ಟು ದೂರ ಹೋಗಿ ಬಂದಿದ್ದಾರೆ ಅಂತ. ನಮಗೂ ಅವ್ರಿಗೂ ಗೊತ್ತಿರಲಿಲ್ಲ ನಾವು ಇಷ್ಟು ಸಾಧನೆ ಮಾಡ್ತೀವಿ, ಇಷ್ಟು ದೂರ ಹೋಗ್ತೀವಿ ಅಂತ. ನಾವಿಷ್ಟು ದೂರ ಹೋಗಿರೋದಕ್ಕೂ ಅವ್ರಿಗೂ ತುಂಬ ಖುಷಿ ಇರುತ್ತೆ. ಮತ್ತು ನಾವು ಏನೇ ಮಾಡ್ತೀವಿ ಅಂತ ಅಂದರು ಇಷ್ಟು ದೂರ ಹೋಗ್ತೀವಿ ಅಂತ ಅಂದರು ನಂಬಿಕೆ ಇಟ್ಟು ನಮ್ಮ ಮೇಲೆ ನಮ್ಮ ಮಕ್ಕಳು ಏನೋ ಒಂದು ಮಾಡ್ತಾರೆ, ಹೇಗೋ ಬರ್ತಾರೆ ಹುಷಾರಾಗಿ ಅನ್ನೋ ನಂಬಿಕೆ ಇಟ್ಟು ನಮ್ಮನ್ನು ಎಲ್ಲಿಗೆ ಹೋದ್ರು ಈಗ ಧೈರ್ಯವಾಗಿ ಕಳಿಸ್ಕೊಡ್ತಾರೆ. ಯಾಕಂದರೆ ನಮ್ಮ ಮಕ್ಕಳು ಇಷ್ಟು ಮಾಡಿದ್ದಾರೆ, ಇನ್ನು ಮುಂದೆನೂ ಮಾಡೋ ಪ್ರಯತ್ನದಲ್ಲಿದ್ದಾರೆ, ಆ ಪ್ರಯತ್ನ ಪೂರ್ಣ ಆಗಲಿ ಅಂತ ಅಂದ್ಬಿಟ್ಟು ನಮಗೆ ಎಲ್ಲೇ ಹೋಗ್ಬೇಕು ಅಂತ ಅಂದರು ಧೈರ್ಯವಾಗಿ ಕಳಿಸ್ಕೊಡ್ತಾರೆ. ಅದರಂತೂ ಹೆಣ್ಮಕ್ಳನ್ನ ಇವಾಗ ಕಳ್ಸೋದು ತುಂಬ ಕಷ್ಟ ಇರುತ್ತೆ. ಆವಾಗ ನಮ್ಮನ್ನು ಕರ್ಕೊಂಡೋಗೋ ಕಾರ್ತಿಕ್ ಸರ್ ಮೇಲೆ ಎಲ್ಲರ ಮೇಲೂ ತುಂಬ ನಂಬಿಕೆ ಇಟ್ಟು ಕಳಿಸಿರ್ತಾರೆ. ಕಾರ್ತಿಕ್ ಸರು ಹಾಗೆ ಯಾರದೇ ನಂಬಿಕೆ ಏನೂ ಮಿಸ್ಯೂಸ್ ಮಾಡ್ಕೊಳ್ಳೋಲ್ಲ, ಎಲ್ಲರನ್ನೂ ತುಂಬ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಬರ್ತಾರೆ. ಇದಕ್ಕೆ ನಮ್ಮ ಪೇರೆಂಟ್ಸು ಹೇಳ್ತಾರೆ ನಿಮ್ಮ ಕಾರ್ತಿಕ್ ಸರ್ ಪಡೆಯೋಕ್ಕೆ ನೀವು ಪುಣ್ಯ ಮಾಡಿರಬೇಕು ಅಂತ. ನಾವು ಹೇಳ್ತೀವಿ ನಮ್ಮ ಕಾರ್ತಿಕ್ ಸರ್ ಇಂಥ ಕೋಚ್ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿರಬೇಕು. ಇದಕ್ಕೆಲ್ಲ ಕಾರ್ತಿಕ್ ಸರ್ದು ತುಂಬ ಸಪೋರ್ಟ್ ಇರ್ತದೆ. ಅದಕ್ಕೆ ನಾನು ಕಾರ್ತಿಕ್ ಸರ್ಗೆ ಒಂದು ಸೆಕೆಂಡ್ ಥ್ಯಾಂಕ್ ಯು ಹೇಳ್ತೀನಿ. ಸರ್ ನಮ್ಮ ಮನೇಲಿ ಫಸ್ಟ್ ಕಳಿಸ್ತಿರ್ಲಿಲ್ಲ ಸ್ಪೋರ್ಟ್ಸ್, ಯಾವ ಸ್ಪೋರ್ಟ್ಸ್ ಆದ್ರೂ. 10th ಕಾರ್ತಿಕ್ ಸರ್ ಅವಾಗ ಬಂದಿದ್ದು, ಕಾರ್ತಿಕ್ ಸರ್ ಅವಾಗ ಬಂದು ಸೇರಿಕೊಂಡಿದ್ದು. ಆವಾಗ ಸ್ಪೋರ್ಟ್ಸಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಬನ್ನಿ ನನ್ನ ಹತ್ರ ಪ್ರಾಕ್ಟೀಸ್ ತೊಗೊಳ್ಳಿ ಅಂತ ಕೇಳಿದರು. ಆವಾಗ ನಾನು ಹೋಗಿದ್ದೆ, ನಮ್ಮ ಮನೇಲಿ ಕಳಿಸಲ್ಲ ಸರ್, ಹೀಗೆ ಸರ್ ಎಲ್ಲೋದ್ರೂ ಕಳಿಸಲ್ಲ ಸರ್ ಅಂತ ಹೇಳಿದೆ. ಆಯಿತು ನಾನು ಕರ್ಕೊ ಹೋಗ್ತೀನಿ ಬಾ, ನಿನಗೆ ಪ್ಲೇಸ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಆ ಫಸ್ಟ್ ಟೈಮೇ ಸ್ಟೇಟ್ ಪ್ಲೇಸ್ ಮಾಡಿಸಿದ್ರು ಸರ್ ನನಗೆ. ಫಸ್ಟ್ ಪ್ಲೇಸ್ ಆಗಿತ್ತು ಸ್ಟೇಟ್ ಲೆವೆಲಲ್ಲಿ. ಹಾಗೆ 10th ಹಂಗೆ ವಿದ್ಯಾಭಾರತಿಲಿ ನ್ಯಾಷನಲ್ ಸೆಲೆಕ್ಟ್ ಆಗಿತ್ತು. ನಮ್ಮಮ್ಮ ಕಳಿಸ್ಕೊಳ್ಲಿಲ್ಲ ಸರ್, ಹೋಗಬೇಡ ನೀನು ಮನೇಲಿ ಪ್ರಾಬ್ಲಮ್ ಐತೆ ಅನ್ಕೊಂಡು ಕಳಿಸ್ಲಿಲ್ಲ ಸರ್. ಈ ಸಲ ಕಳಿಸ್ಲೇಬೇಕು ಅಂದ್ಕೊಂಡು ಕಳಿಸಿದ್ದಾರೆ ಸರ್. SFI ಸರ್ ಕರ್ಕೊಂಡೋಗಿದ್ದಾರೆ ಸರ್. ಕಾರ್ತಿಕ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಈಗ ತಾವೆಲ್ಲರೂ ಮುಂದೆ ತಾವು ಎದುರಿಸಲಿರುವಂಥ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ, ಆ ಕ್ರೀಡೆಯಲ್ಲಿ ತಾವು ಜಯವನ್ನು ಗಳಿಸ್ಕೊಡ್ಲಿಕ್ಕೆ ಈಗಲಿಂದ ಯಾವ ರೀತಿಯ ತಯಾರಿಯನ್ನು ಅಥವಾ ಅಭ್ಯಾಸವನ್ನು ಮಾಡ್ತಾ ಇದ್ದೀರಾ? ನಾವು ಬೆಳಗ್ಗೆ 6 ವರ್ಷ ಕಾಲೇಜಿಗೆ ಬರ್ತೀವಿ. ಕಾಲೇಜಿಗೆ ಬಂದಾಗ ಗ್ರೌಂಡ್ ಕರ್ಕೋಗಿ ಸರ್ರು ಮಾಮೂಲಿ ವಾರ್ಮಪ್ಪು ಅವೆಲ್ಲ ಮಾಡಿಸ್ತಾರೆ. ಮಾಡಿಸಾದ್ಮೇಲೆ ಡೈಲಿ ಸೈಡಿಂಗ್ಸು ಅವೆಲ್ಲ ನೀಟಾಗಿ ಹಾಕ್ಸ್ಬಿಟ್ಟು ವಾರ್ಮಪ್ ಎಲ್ಲ ಮಾಡಿಸ್ಬಿಟ್ಟು ನೀಟಾಗಿ ಈ ಜೊತೆಗೆ ಸರ್ರು ಹಿಂಗೆ ಹೇಳಿರ್ತಾರೆ, ಹಿಂಗೆ ನೀವು ಈ ಥರ ಪೇರ್ ಆಗಿಬಿಟ್ಟು ಈ ಥರ ಮಾಡಿ ನಿಮ್ಗೆಲ್ಲ ಇದಾಗುತ್ತೆ. ಆಮೇಲೆ ಜಾಸ್ತಿ ಸ್ಟ್ರೆಸ್ ಅಂತ ಅಂದರೆ ಇದಾಗುತ್ತಲ್ಲ, ಅದಕ್ಕೆ ಜಾಸ್ತಿ ಇದು ಮಾಡ್ಕೋಬೇ ಆಯಾಸ ಆಗುತ್ತೆ. ನೀಟಾಗಿ ಕೂಲಾಗಿ ಹೆಂಗಾಗುತ್ತೆ ಆ ಥರ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸರ್. ಸರ್ ನೆಕ್ಸ್ಟು ನಾವು ಈಗ SFIಗೆ ಹೋಗಬೇಕಾದ್ರೆ ಎಷ್ಟು ನಮಗೆ ಪ್ರಿಪ್ರೇಷನ್ಸ್ ಬೇಕು, ಏನೇನೆಲ್ಲ ಮಾಡಬೇಕು, ಎಷ್ಟು ಬಾಡಿಗೆ ಫಿಟ್ ಆಗಿರಬೇಕು ನಮಗೆ, ಹಾಗೆ ಮತ್ತು ಬೇರೆ ಕಡೆ ಎಲ್ಲ ಹೇಗೆ ಹೊಂದ್ಕೋಬೇಕು ಆ ಥರ ಎಲ್ಲದಕ್ಕೂ ಕಾರ್ತಿಕ್ ಸರ್ ಈ ಥರ ಇರಬೇಕು, ಈ ಥರ ಮಾಡಬೇಕು ಅಂತ ಗೈಡೆನ್ಸ್ ಕೊಡ್ತಿದ್ದಾರೆ. ಮತ್ತು ನಮಗೆ ನೆಕ್ಸ್ಟು ನಮಗೆ ಬಾಡಿ ಫಿಟ್ಟಿಂಗ್ಸು ಎಕ್ಸಸೈಸು ಎಲ್ಲನೂ ತುಂಬ ಚೆನ್ನಾಗಿ ಮುಂದಕ್ಕೆ ನಮಗೆ ಎಷ್ಟು ಎಫರ್ಟ್ ಬೇಕು ಗೆಲ್ಲಕ್ಕೆ ಅಷ್ಟು ಎಫರ್ಟ್ಸ್ ಹಾಕಿ ನಮಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ತಾವು ಮುಂದೆ ಭಾಗವಹಿಸಿರುವಂಥ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟದಲ್ಲಿ ತಮ್ಮೆಲ್ಲರಿಗೂ ಉತ್ತಮವಾದ ಯಶಸ್ಸು ಸಿಗಲಿ, ಅಲ್ಲೂ ಕೂಡ ತಾವು ಪ್ರಥಮವಾಗಿ ಗೆದ್ದು ಬನ್ನಿ ಅಂತ ಈ ಮೂಲಕ ತಮಗೂ ಕೂಡ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಈಗ ತಾವು ಪ್ರಸ್ತುತವಾಗಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೀತಾ ಇದ್ದೀರಾ, ಜೊತೆಗೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ಕ್ರೀಡೆಯಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದೀರಾ. ಇದೆಲ್ಲ ಒಂದು ಕಡೆ ಆದರೆ
ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು, ಭವಿಷ್ಯದಲ್ಲಿ ತಾವು ಏನಾಗಬೇಕು ಅಂತ ಕನಸನ್ನು ಹೊತ್ಕೊಂಡಿದ್ದೀರಾ, ಆ ಕನಸನ್ನು ಈಡೇರಿಸ್ಕೊಳ್ಳೋಕ್ಕೆ ಈಗಲಿಂದ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ? ನನ್ನ ಫ್ಯೂಚರ್ ಗೋಲ್ IPS ಆಗಬೇಕಂತ ಪೊಲೀಸಲ್ಲಿ. ಇವಾಗಲಿಂದನೇ ನಾನು ಫಸ್ಟು ಕಾಲೇಜಿಗೆ ಸೇರೋ ಇಂಪಾರ್ಟೆಂಟ್ ನನಗಿರಲಿಲ್ಲ. ನಾವು ಮಾಮೂಲಿ ನಮ್ಮ ಕಾಲೇಜಲ್ಲಿ ಇತ್ತಲ್ಲ ಹಂಗೆ ಸೇರ್ಕೊಳ್ಳೋದು ಅನ್ಕೊಂಡಿದ್ದೆ. ಸರ್ರು ಅಲ್ಲಿ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ನಮ್ಗೆ ಪರಿಚಯ ಆಗಿದ್ದರು. ಅವ್ರು ಹಂಗೆ ಅಂದರು, ನಮ್ಮ ಮನೆಯಲ್ಲಿ ನಮ್ಮಮ್ಮ ಸೇರಿಸಲ್ಲ ಅಂತ ಅಂತಿದ್ರು. ನಮ್ಮ ಸರ್ ಹೇಳಿದ್ರು ಅವಳನ್ನ ಸೇರಿಸಿ ನಾನು ಚೆನ್ನಾಗಿ ಓದಿಸ್ಕೊತೀನಿ ಅಂದರೆ ನಮ್ಮ ಕಾಲೇಜ್ಗೂ ನಮ್ಮ ಊರಿಗೂ ಸ್ವಲ್ಪ ದೂರನೇ, ಅದಕ್ಕೆ ಸೇರಿಸಲ್ಲ, ಬಸ್ ಪ್ರಾಬ್ಲಮ್ ಐತೆ ಹಂಗೆಲ್ಲ ಅಂದಿದ್ದಕ್ಕೆ ನೀವು ಕಳಿಸಿ ನಾನು ನೋಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾವು ನಮ್ಮಮ್ಮ ಆದರೂ ದುಡ್ಡು ಪ್ರಾಬ್ಲಮ್ ಸರ್ ಹಂಗೆಲ್ಲ ಕಟ್ಟೋಕ್ಕಾಗಲ್ಲ ಅಂದಿದ್ದಕ್ಕೆ, ಇಲ್ಲ ಸರ್ ಮ್ಯಾಮ್ ನೀವು ಕಳಿಸಿ ನಾನು ನೋಡ್ಕೋತೀನಿ ಅಂದಾಗ ನಮ್ಮ ಅಮ್ಮಂದಿರು ನಮ್ಮ ಅಪ್ಪಂದಿರು ಒಂದು ಸ್ವಲ್ಪ ಧೈರ್ಯ ಮಾಡಿ ಕಳಿಸಿದ್ರು. ಅದೇ ಥರನೇ ನಮ್ಮ ಸರ್ರುವೇ ಹೇಳಿದರು, ಅವಳನ್ನ ಮಾಡಿಸ್ತೀನಿ ಈ ಥರ ನನ್ನ ಅಚೀವ್ಮೆಂಟ್ ಕಳಿಸಿ, ಅವಳು ಎಲ್ಲದಕ್ಕೂ ಇದಾಗಿರ್ತಾಳೆ ಕಳಿಸಿ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮ ಕಳಿಸ್ದಂಗೆ ಸರ್ ಏನು ಹೇಳಿದ್ದಾರೆ ಅದೇ ಥರ ಮಾಡಿದ್ರು. ಅವರು FGFI ಆಡಿಸ್ತೀವಿ, ನ್ಯಾಷನಲ್ ಆಡಿಸ್ತೀನಿ ಅಂತ ಅಂದರು. ಹಂಗೆ ನ್ಯಾಷನಲ್ನೂ ಆಡಿಸಿದ್ರು, FGFIಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಅಪ್ಪ ಅಮ್ಮನೂ ಅದೇ ಥರ ನಾವು ಕಷ್ಟಪಟ್ಟು ಇದು ಮಾಡ್ದಂಗೆ ಅಪ್ಪ ಅಮ್ಮನೂ ಅವ್ರು ಹೇಳಿರ್ತಕ್ಕಂತೆ ಸರ್ರು ಇದು ಮಾಡಿಕೊಟ್ಟಾಗ ಅವ್ರು ಕರೆಕ್ಟ್ ಟೈಮಿಗೆ ಎದ್ದು ನಮಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಅವರು ಒಂದು ಸ್ವಲ್ಪ ಕಷ್ಟಪಟ್ಟಿದ್ದಾರೆ. ಅದೇ ಥರ ನಾವು ಅವ್ರು ಮಾಡಿದ ತ್ಯಾಗಕ್ಕೆ ನಾವು ಒಂದು ಪ್ರತಿಫಲ ಕೊಡಬೇಕಲ್ವಾ, ಅದಕ್ಕೋಸ್ಕರ ನಾವು ಏನಾಗುತ್ತೆ ಮುಂದೆ ಅದೇ ಥರ ಈ ಥರ ಆಟ ಆಡ್ಕೊಂಡು ಸರ್ಗೂ ಒಳ್ಳೆ ಹೆಸರು ತಗೊಂಡು ಅಪ್ಪ ಅಮ್ಮಂಗೂ ಒಳ್ಳೆ ಹೆಸರು ತಗೊಂಡು ಹೋಗ್ತೀವಿ ಅಂತ ಹೇಳ್ತೀನಿ. ಮೊದಲು ನಮಗೆಲ್ಲ ಇದ್ದಾಗ ಮುಂದೆ ಏನಾಗಬೇಕು ಹೇಗೆ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ನಾವು ಇಷ್ಟು ದೂರ ಹೋಗ್ತಾ ಇರೋದಕ್ಕೆ ನನಗೆ ಮುಂದೆ ನಮ್ಮ ಎಲ್ಲ ಕಡೆ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ನಾನು ಒಂದು ನ್ಯಾಷನಲ್ಸ್, ಈಗ SGFI ನೆಕ್ಸ್ಟು ನ್ಯಾಷನಲ್ಸ್, ಒಲಿಂಪಿಕ್ ಗಂಟೆ ಹೋಗಬೇಕು ಅಂತ ಒಂದು ಗೋಲ್ ಇದೆ. ಫಸ್ಟು ನಾನು ಅದನ್ನು ರೀಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನನಗೆ ಒಲಿಂಪಿಕಲ್ಲಿ ಮುಂದೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಇಷ್ಟ. ಅದಕ್ಕೆ ನಮ್ಮ ಸರ್ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸರ್ ಅಂದಿದ್ದಾರೆ, ನೀವು ಕಾಲೇಜ್ ಮುಗಿದ್ರು ನೀವು ಎಲ್ಲಿ ಹೋಗ್ತೀರಾ ನಾವು ಅಲ್ಲೇ ಬಂದು ನಾನು ನಿಮಗೆ ಫುಲ್ ಕೋಚ್ ಕೊಡ್ತೀನಿ, ಅಚೀವ್ ಮಾಡಿಸ್ತೀನಿ ಅಂತಲೇ ನಮ್ಮ ಸರ್ ಹೇಳೋದು. ಅದಕ್ಕೆ ನಾನು ನೆಕ್ಸ್ಟ್ ಒಲಿಂಪಿಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಸರ್ ಹೇಳ್ದಂಗೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ. ತಮ್ಮೆಲ್ಲರ ಮುಂದಿನ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ವಿ. ಈಗ ತಾವು ಇಷ್ಟೊತ್ತು ತಮ್ಮ ಓದಿನ ಅನುಭವ ಆಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿನ ಯಶಸ್ಸಿನ ಅನುಭವ ಆಗಿರ್ಬೋದು, ಇದೆಲ್ಲ ಕುರಿತು ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು, ಈ ರೀತಿಯ ಓದಿನೊಂದಿಗೆ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅಥವಾ ಕ್ರೀಡೆ ಜೊತೆಗೆ ಇನ್ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅದು ನಮ್ಮ ಭವಿಷ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ಕುರಿತು ತಾವೇನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಮೊದಲೆಲ್ಲ ಈಗ ಸಾಧನೆ ಮಾಡೋದಂದರೆ ಬರೀ ಓದೋದ್ರಿಂದ ಸಾಧನೆ ಮಾಡ್ಬೋದು, ಓದೋದ್ರಿಂದನೇ ಸಾಧನೆ ಮಾಡೋಕ್ಕಾಗೋದು ಅಂತ ಸ್ವಲ್ಪ ಜನ ಇರ್ತಾರೆ. ಬಟ್ ನಾವು ಹೇಳೋದೇನು ಇಷ್ಟಪಡ್ತೀನಿ ಅಂತಂದರೆ, ಓದೋದ್ರಿಂದ ಒಂದೇ ಅಲ್ಲ, ಸಾಧನೆ ಮಾಡೋಕ್ಕೆ ಹಲವಾರು ದಾರಿಗಳಿದೆ. ಎಕ್ಸಾಂಪಲಾಗಿ ನಾವೇ ಸ್ಪೋರ್ಟ್ಸಲ್ಲಿ ಈಗ ಇಷ್ಟೊಂದು ದೂರ ಹೋಗ್ತಾ ಇದ್ದೀವಿ. ಸ್ಪೋರ್ಟ್ಸ್ ಇರ್ಬೋದು, ನಾವೇ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸಗಳಿಂದನೂ ಕೂಡ ಸಾಧನೆ ಮಾಡ್ಬೋದು. ಹಾಗಂತ ಓದ್ಬಿಡಿ ಅಂತಲ್ಲ, ಓದ್ರಲ್ಲೂ ಸಾಧನೆ ಇದೆ, ಬೇರೆದ್ರಲ್ಲೂ ಸಾಧನೆ ಇದೆ. ಕೆಲವು ಜನ ಮಕ್ಕಳುಗಳು ಓದೋದೇ ಒಂದು ಸಾಧನೆ, ಓದ್ಬಿಟ್ರೆ ಇನ್ನೇನು ಇಲ್ಲ ಅಂತ ಕೆಲವು ಜನ ಡಿಸಪಾಯಿಂಟ್ ಆಗಿರ್ತಾರೆ. ಬಟ್ ಅವ್ರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಓದೋದಿಲ್ಲ ನಿಮ್ಮ ಕೈಲಿ ಏನಾಗುತ್ತೆ, ನಿಮ್ಮಲ್ಲೇ ಒಂದು ಪ್ರತಿಭೆ ಅಡಗಿರುತ್ತೆ, ಅದರಿಂದ ನೀವು ಅದನ್ನು ಏನು ಅಂತ ಕಂಡುಕೊಂಡು ನೀವು ಅದರಲ್ಲಿ ಸಾಧನೆ ಮಾಡೋಕ್ಕೆ ಮುಂದೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಒಬ್ಬೊಬ್ಬರು ಮನೇಲಿ ಒಬ್ಬರು ಸಾಧಕರು ಇದ್ದೇ ಇರ್ತಾರೆ. ಅವ್ರನ್ನ ಫಸ್ಟು ಅವ್ರು ಬರಬೇಕು, ಹಿಂಗೆ ಬಂದು ನಾವು ನಿಂತ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಇದಾಗುತ್ತೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಒಂದು ಇದ್ರ ಥರ ಕೂಡಾಕ್ಬೇಡಿ, ಅವ್ರನ್ನೂ ಬಿಡಿ, ಜಗತ್ತಿನಲ್ಲಿ ಬೆಳೀತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರು ಸಿಕ್ಕಿದಾಗ ಗುರಿನ ಬಿಡಬಾರ್ದು ಯಾವತ್ತು. ಗುರು ಇದ್ದಾರೆ ನಮ್ಮ ಹಿಂದೆ, ನಾವು ಒಂದು ಗುರಿ ಸಾಧಿಸ್ಬೇಕು ಅಷ್ಟೇ. ಯಾವುದೋ ಒಂದು ಓದೋದು ಅದೊಂದೇ ಅಲ್ಲ ಸರ್, ಈ ಸ್ಪೋರ್ಟ್ಸ್ಗಳು, ಸಣ್ಣ ಪುಟ್ಟ ಆ್ಯಕ್ಟಿವಿಟಿಗಳಲ್ಲೂ ನಾವು ಇರಬೇಕು. ನಮ್ಮದು ಫ್ಯೂಚರ್ಗೆ ತುಂಬ ಒಳ್ಳೆಯದಾಗುತ್ತೆ. ಫ್ಯೂಚರ್ಗೆ ತುಂಬ ಒಳ್ಳೆಯದಾಗುತ್ತೆ. ಏನೇ ಒಂದು ಚಟುವಟಿಕೆ ಇರಲಿ, ಆ್ಯಕ್ಟಿವಿಟಿ ಇರಲಿ, ಏನೇ ಒಂದರಲ್ಲಿ ನಾವು ಬರೀ ಓದೋದೊಂದೇ ಅಲ್ಲ, ಒಂದು ಗೇಮ್, ಇಷ್ಟು ವೆರೈಟಿ ಆಫ್ ಗೇಮ್ಗಳಿದೆ, ಅದರಲ್ಲಿ ಒಂದು ಗೇಮಲ್ಲಾದರೂ ನಾವು ಆಡಬೇಕು. ಆಗ ಗೊತ್ತಾಗುತ್ತೆ ಏನು ಇದು ಅನ್ನೋದು ಗೊತ್ತಾಗುತ್ತೆ. ಆಡಿ ನೋಡಬೇಕು, ಬರೀ ಓದೋದೊಂದೇ ಅಲ್ಲ. ಸರ್, ತಾವು ಕಾರ್ಯಕ್ರಮದ ಕೊನೆಯದಾಗಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಪೋಷಕರಿಗಾಗಿರ್ಬೋದು ತಾವೇನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಏನು ಅಂತ ಹೇಳಿದ್ರೆ, ಮಕ್ಳುಗಳಿಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇರುತ್ತೆ ಮೇಯ್ನು. ಅದನ್ನ ಮಾಡೋಕ್ಕೆ ಪೇರೆಂಟ್ಸ್ಗಳು ತುಂಬ ಹೆಲ್ಪ್ ಮಾಡೋದು. ಇವತ್ತು ನಾವಿಷ್ಟು ಸಾಧನೆ ಮಾಡೋಕ್ಕೆ ಇವ್ರ ಪೇರೆಂಟ್ಸ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಎಸ್ಪೆಷಲಿ ನಮ್ಮ ಮ್ಯಾನೇಜ್ಮೆಂಟವ್ರು ನನಗೆ ಕರೆದು MLA ಸರ್ ರಾಧಾಕೃಷ್ಣ ಸರ್ ಆಗ್ಬೋದು ಅಥವಾ ರವಿಶಂಕರ್ ಸರ್ ಆಗ್ಬೋದು, ಮಕ್ಳುಗಳು ಎಲ್ಲಿ ಪ್ರತಿಭೆ ಇದೆ ಅವ್ರನ್ನ ಅಂಥವ್ರನ್ನ ಕರ್ಕೊಂಬಂದು ಅಡ್ಮಿಷನ್ ಮಾಡಿ ನೀವು ನೀಟಾಗಿ ಅವ್ರಿಗೆ ಸ್ಪೋರ್ಟ್ಸ್ನ ಪ್ರಾಕ್ಟೀಸ್ ಮಾಡಿಸಿ ಅಂತ ನನಗೆ ಫಸ್ಟ್ ಹೇಳ್ಕೊಟ್ಟಿದ್ದೆ ಅವ್ರು ಸರ್. ಆ ಥರ ಹೇಳಿದ್ದಕ್ಕೆ ಅವತ್ತು ನಾನು ಹೋಗಿ ಅವ್ರ ಪೇರೆಂಟ್ಸ್ ಜೊತೆ 1-to-1 ಮಾತಾಡಿ ಇವತ್ತು ಈ ಸಾಧನೆಯ ಕಾರಣ ಸರ್.
ಆಮೇಲೆ ನಾನೇನು ಹೇಳ್ತೀನಿ ಅಂದರೆ ಸರ್, ಈ ಬೇರೆ ಪಿ ಇ ಟೀಚರ್ಸ್ಗಳೆಲ್ಲ ಇರ್ತಾರಲ್ಲ, ಅವರು ದಯವಿಟ್ಟು ಮಕ್ಳುಗಳಿಗೆ ಇರೋಷ್ಟು ದಿನ ನೀಟಾಗಿ ಕೋಚಿಂಗ್ ಕೊಡಿ. ಒಬ್ಬರೇ ಆಗ್ಬೋದು, ಇಬ್ಬರೇ ಆಗ್ಬೋದು, ಬಂದ ಸ್ಕೂಲ್ಗೆ ಹೋದ ಅಂತ ಇರೋಕ್ಕೆ ಹೋಗ್ಬಿಡಿ. ಮಕ್ಳುಗಳು ನೀವೇನೋ ಮಾಡಿದಾಗ ನೀವು ಮಾಡಿ ಅವ್ರ ಪೇರೆಂಟ್ಸ್ಗಳು ಅಕ್ಕಪಕ್ಕದವ್ರು ಏನೋ ಮಾತಾಡಿದಾಗ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದೀನಿ ನಾನು ಅಂತ. ಅದನ್ನ ಮೇಯ್ನು ಪಿ ಇ ಟೀಚರ್ಸ್ಗಳು ಅರ್ಥ ಮಾಡ್ಕೋವಾಗ ಮಕ್ಳುಗಳಿಗೆ ಗೊತ್ತಾಗಲ್ಲ ಸರ್. ಅದು ಅವ್ರಿಗೇನು ನಾವು ಇವತ್ತು ಬನ್ನಿ ಅಂದರೆ ಕಸ ಎತ್ತಾಕ್ತಾರೆ, ಸರ್ ಕರಿತವ್ರೆ ಅಂದ್ಬಿಟ್ಟು. ಆ ಕಸನ ಎತ್ತಾಕ್ಸ್ಬಿಟ್ಟು ನಾವು ಮುಗೀತು ನನ್ನ ಕೆಲಸ ಅಂತ ಹೋಗ್ಬಾರ್ದು. ಕಲ್ತಿದ್ದ ಮಾಡಬೇಕು ಸರ್ ಫಸ್ಟು. ಅದ್ರದ್ದು ಪೇರೆಂಟ್ಸ್ಗಳು ತಪ್ಪು ಅಂತಲ್ಲ, ಮೇನ್ ಏನಂತ ಹೇಳಿದ್ರೆ ನಾವು ಇರೋ ಸಂಸ್ಥೆಯಲ್ಲಿ ನೀಟಾಗಿ ನಾವು ಗೈಡೆನ್ಸ್ ಮಾಡಿದಾಗ ಅವ್ರ ಪೇರೆಂಟ್ಸ್ಗಳು ಒಪಿನಿಯನ್ ಹೋಗುತ್ತೆ, ಪರವಾಗಿಲ್ಲ. ಇವಾಗ ನಾವು ಇರಲ್ಲ ಮಾಡಿರೋದಕ್ಕೆ ಸರ್ ಎಷ್ಟು ಜನ ನಮ್ಮ ಸ್ಕೂಲಲ್ಲಿ CBSE ವಿಂಗ್ ಆಗ್ಬೋದು ಅಥವಾ ಸ್ಟೇಟ್ ವಿಂಗ್ ಆಗ್ಬೋದು, ಎಲ್ಲರೂ ಸರ್ ನಮ್ಮ ಮಕ್ಕಳನ್ನು ಸೇರಿಸ್ಕೊಳ್ಳಿ ಸರ್, ಮುಂದೆ ಏನೋ ಮಾಡಿಸಿ ಸರ್, ಟೈಮ್ ಇದ್ದರೂ ಪರವಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಆ ಥರ ಮೇಯ್ನು ಸ್ಕೂಲಿಂದ ಹೇಳ್ಬೇಕು ಸರ್ ಫಸ್ಟು. ಪೇರೆಂಟ್ಸ್ಗಳು ಅವರು ಸರ್ ಒಬ್ಬರು ಓದಿರ್ತಾರೆ, ಒಬ್ಬರು ಚೆನ್ನಾಗಿ ಓದಿರ್ತಾರೆ, ಒಬ್ಬರು ಓದಿರಲ್ಲ. ಅವ್ರಿಗೇನು ಗೊತ್ತಿರುತ್ತೆ ಸರ್ ಸ್ಪೋರ್ಟ್ಸ್ ಅಂದ್ರೆ ಏನು, ಓದಿದ್ರೆ ಸಾಕು, ನನ್ನ ಮಕ್ಕಳು ಅಕ್ಕಪಕ್ಕದ ಮನೆಯವ್ರ ಥರ ಓದಿದ್ರೆ ಸಾಕು ಅಷ್ಟೇ ಹೇಳೋದು. ದಯವಿಟ್ಟು ಸ್ಕೂಲಲ್ಲಿರೋರು ಮಕ್ಕಳುಗಳಿಗೆ ಎಂಕರೇಜ್ ಮಾಡಿ ಫಸ್ಟು. ಪಿ ಇ ಟೀಚರ್ಸ್ಗಳು ಆಗ್ಬೋದು, ಮ್ಯಾನೇಜ್ಮೆಂಟ್ ಆಗ್ಬೋದು. ನಮ್ಮ ಮ್ಯಾನೇಜ್ಮೆಂಟು ಸರ್ ಇವು ಓದೋದಲ್ಲಾಗ್ಬೋದು, ಸ್ಪೋರ್ಟ್ಸಲ್ಲಾಗ್ಬೋದು, ಇವತ್ತಿನವರೆಗೂ ನಮಗೂ 100% 200% ನಮ್ಮ ಸಪೋರ್ಟ್ ಇದೆ ಸರ್. ಅದಕ್ಕೆ ಮಾಡೋಕ್ಕಾಗಿರೋದು. ಅವ್ರಿಗೆ ನಾನು ಮೇನ್ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಂದರೆ ಸರ್, ನಮ್ಮ ನ್ಯಾಷನಲ್ಸ್ಗೆ ಹೋಗ್ಬೇಕಾದ್ರೆ ನಮ್ಮ MLA ಆದ ಹರೀಶ್ ಗೌಡ್ರವರು ನಮ್ಮ ಮಕ್ಕಳಿಗೆ ಫ್ಲೈಟ್ ಟಿಕೆಟ್ನ ಫ್ರೀಯಾಗಿ ಸ್ಪಾನ್ಸರ್ಶಿಪ್ ಮಾಡಿದ್ರು ಸರ್. ಅದು ತುಂಬ ಖುಷಿ ಆಯಿತು. ಆ ಥರ MLA ಪಡೆಯೋಕ್ಕೆ ಪುಣ್ಯ ಮಾಡಬೇಕು, ಯಾರು ಸಪೋರ್ಟ್ ಮಾಡಲ್ಲ ಸರ್. ಆ ಥರ 2.5 ಲಕ್ಷ ಅಷ್ಟು ಅಮೌಂಟ್ ಆಯಿತು ಸರ್. 25 ಜನಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಅವರು ತಿರ್ಗಾ ನೆಕ್ಸ್ಟ್ ಈಗ SGFಗೆ ಹೋಗ್ಬೇಕಾದ್ರೆ ಏನೋ ಹೆಲ್ಪ್ ಬೇಕಂದ್ರೆ ಕೇಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ನಮ್ಮ ಸಂಸ್ಥೆಯಿಂದ ಮತ್ತು ನಮ್ಮ ಮಕ್ಕಳ ಕಡೆಯಿಂದ, ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಸರ್. ಬಹಳ ಸಂತೋಷ. ತಾವೆಲ್ಲರೂ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಪ್ರಸ್ತುತ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯುತ್ತಿರೋ ಜೊತೆಗೆ ವಿವಿಧ ರೀತಿಯ ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ, ಅದರಲ್ಲಿ ತಾಲೂಕು ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳಲ್ಲಿ ತಾವು ಭಾಗವಹಿಸಿ ಅದರಲ್ಲಿ ವಿಜೇತರಾಗಿ ಪ್ರಸ್ತುತವಾಗಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವಂಥ ತಮ್ಮೆಲ್ಲರ ಅನುಭವ ಆಗಿರ್ಬೋದು, ಇದರ ಹಿಂದಿನ ತಮ್ಮ ತರಬೇತಿ ಅಭ್ಯಾಸ ಆಗಿರ್ಬೋದು, ಇದಕ್ಕೆಲ್ಲ ಕಾಲೇಜು ಆಡಳಿತ ವರ್ಗದ ಸಹಕಾರ ಆಗಿರ್ಬೋದು, ಕುಟುಂಬದವರ ಸಹಕಾರ ಆಗಿರ್ಬೋದು, ಮುಂದಿನ ಕ್ರೀಡಾಕೂಟಕ್ಕೆ ತಮ್ಮ ತಯಾರಿ ಆಗಿರ್ಬೋದು, ಭವಿಷ್ಯದಲ್ಲಿ ತಮ್ಮ ಗುರಿಯನ್ನು ಈಡೇರಿಸುವ ನಿಟ್ಟಲ್ಲಿ ಪ್ರಸ್ತುತವಾಗಿ ಯಾವ ರೀತಿಯೆಲ್ಲ ಪ್ರಯತ್ನದಲ್ಲಿದ್ದೀರಾ, ಮತ್ತು ವಿದ್ಯಾರ್ಥಿಗಳಾಗಿರ್ಬೋದು, ಯುವ ಪೀಳಿಗೆ ಓದಿನೊಂದಿಗೆ ಈ ಕ್ರೀಡೆಯಲ್ಲಿ ಅಥವಾ ಇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಯಾವ ರೀತಿಯೆಲ್ಲ ಮುಂದಿನ ಭವಿಷ್ಯದಲ್ಲಿ ಒಂದು ಉಪಯುಕ್ತ ಅವಕಾಶವನ್ನು ನಾವು ಪಡ್ಕೋಬೋದು ಅನ್ನೋದು ಕುರಿತು ತಮ್ಮ ಅನುಭವದೊಂದಿಗೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೂ ಅಷ್ಟೇ ಸರ್, ನಮಗೆ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲಾಸ್ಟ್ ಟೈಮು ಅಷ್ಟೇ ನಮ್ಮ ಯೋಗ ಟೀಚರ್ ಪ್ರಮೋದ್ ಅವರು ಲಿಖಿತ್ ಅಂತ ಒಂದು ಸ್ಟೂಡೆಂಟ್ ಕರ್ಕೊಂಡಿದ್ರು, ಅದರಿಂದ ನಮಗೂ ಈ ಥರ ಸಿಕ್ತು. ನೀವು ಈ ಥರ ಹೆಲ್ಪ್ ಮಾಡ್ತಾಯಿರಿ ಸರ್, ಎಲ್ಲ ಮಕ್ಕಳುಗಳನ್ನ ಐಡೆಂಟಿಫೈ ಮಾಡಿ. ಈ ಥರ ಐಡೆಂಟಿಫೈ ಮಾಡಿದ್ರೇ ಬೇರೆಯವ್ರಿಗೆ ಗೊತ್ತಾಗೋದು ಸರ್. ಇದರಿಂದ ನಾನು ನಮ್ಮ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ಧನ್ಯವಾದಗಳು ಹೇಳ್ತೀವಿ ಸರ್. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕ್ರೀಡಾಕೂಟಕ್ಕೆ ಒಂದೇ ಕಾಲೇಜಿನಿಂದ 13 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿರುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿರುವ ಹುಣಸೂರು ಪಟ್ಟಣದ ಶಾಸ್ತ್ರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.